ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತೊಂದು ವಿಶೇಷವಾದ ಒಂದು ಪರಿಸರ ಪ್ರೇಮಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವತ್ತು ಶಶಿ ಸರ್ ಅಂತೇಳಿ, ಹೊಸಬೀಡು ಗ್ರಾಮ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಇವರು ನಮ್ಮ ಇಂಥವ್ರು ನಿಜವಾದ ನಾಯಕರು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೊಂದು ಗಣಿಗಾರಿಕೆ ನಡೀತಾ ಇರುತ್ತೆ. ಇವರು ಒಂದು ಪ್ರಾಣದ ಹಂಗನ್ನು ತರೆದು ಒಂದು ಸಮಾಜಘಾತಕ ಶಕ್ತಿಗಳಿಂದ ಒಂದು ಆ ಬೆಟ್ಟಗಳೆಲ್ಲನೇ ಒಂದು ಇದು ಗಣಿಗಾರಿಕೆ ಆಗ್ತಿದ್ದನ್ನ ಸ್ಟಾಪ್ ಮಾಡಿದ್ದಾರೆ. ಎಷ್ಟೋ ಜೀವ ಬದುಕೆ ಬೆದರಿದ್ರೆ ಅದಕ್ಕೆ ಯಾವುದಕ್ಕೂ ಎದುರದಲ್ಲೇ ಒಂದು ಗಣಿಗಾರಿಕೆ ಸ್ಟಾಪ್ ಮಾಡ್ತಾರೆ. ಆದರೆ ಇವರಿಗೊಂದು ಗಿಫ್ಟ್ ಸಿಗುತ್ತೆ, ಒಂದು 12 ಕೇಸು ಇವ್ರ ಮೇಲೆ ದಾಖಲಾಗುತ್ತೆ. ಯಾಕಂದರೆ ಗಣಿಗಾರಿಕೆ ಸ್ಟಾಪ್ ಮಾಡೋದಕ್ಕೆ 12 ಕೇಸ್ಗಳು, ಆದರೂ ಇವರು ಎದುರದರೆ ಆ ಗಣಿಗಾರಿಕೆ ಸ್ಟಾಪ್ ಮಾಡಿದ್ದಾರೆ. ಅವ್ರ ಬಗ್ಗೆನೇ ಅವ್ರ ಲೈಫ್ ಸ್ಟೈಲ್, ಯಾಕೆಂದ್ರೆ ನಾವು ಆ ಬೆಟ್ಟಕ್ಕೆ ಹೋಗಬೇಕಿತ್ತು, ಸುಮಾರು ಒಂದು 4-5 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ನಾವು ಇಲ್ಲೇ ಶೂಟಿಂಗ್ ಮಾಡ್ತಾಯಿದ್ದೀವಿ, ಕ್ಷಮಿಸಬೇಕು. ಅವ್ರ ಬಗ್ಗೆ ಅವರೇ ಲೈಫ್ ಹಿಸ್ಟ್ರಿ ಕೆಲಸ ಹೋಗೋಣ. ಸರ್ ನಮಸ್ಕಾರ. ಯಾಕೆ ನಿಮ್ಮ ಬಗ್ಗೆ ಇತಿಹಾಸ ಹೇಳ್ತೀರಾ? ಅದು ಯಾವ ಬೆಟ್ಟ, ಯಾವ ಗಣಿಗಾರಿಕೆ, ನಿಮ್ಮ ಬಗ್ಗೆ ಯಾವುದು, ನೀವು ಏನೇನೆಲ್ಲ ವರ್ಕ್ ಮಾಡ್ತಾಯಿದ್ರಿ ಅಂತ? ಇದು ಮುಕ್ರಿ ಗುಡ್ಡ ಅಂತೇಳ್ಬಿಟ್ಟು, ಈ ಮೊದಲು ನಾನು ಇದೆ ಇವ್ರು ಹೇಳ್ದಂಗೆ ಕಾವೇರಿ ಸೇನೆಯ ಉಪಾಧ್ಯಕ್ಷನಾಗಿದ್ದೀನಿ, ಒಂದು ಹೆಸರಾಂತ ಸಂಘಟನೆಯ. ನಾನು ಮೊದಲು ಇಲ್ಲಿ ಬಂದಾಗ ನನಗೆ ಈ ಪರಿಸರ ಬಗ್ಗೆ ಹೋರಾಟ ಮಾಡ್ಬೇಕು ಇದ್ಬೇಕು ಅಂತ ಇತ್ತು. ಆದರೆ ನಮ್ಗೆ ಯಾವುದಾದ್ರೂ ಒಂದು ಸಂಘಟನೆ ಥ್ರೂ ಯಾವುದಾದ್ರು ಹೋಗ್ಬೇಕು, ಒಬ್ಬನೇ ಮಾಡೋಕ್ಕಾಗಲ್ಲ. ಆಗ ನನ್ನ ಮನೆ ಮುಂದೆನೇ ಇರೋಂಥ ಬೆಟ್ಟಗಳನ್ನ ಈ ಹೊರ ರಾಜ್ಯದಿಂದ ಕೆಲವರು ಮತ್ತು ನಮ್ಮ ಈ ಏನು ಬೆಂಗಳೂರಿದೆ ಅಲ್ಲಿ ಇರೋಂಥ ರಾಜಕಾರಣಿಗಳು ಅವರೆಲ್ಲ ಕುಟುಂಬದವ್ರು ಅವ್ರಿಗೆ ಸೇರಿದವರು ಬಂದು ಆ ಬೆಟ್ಟನ ಹೊಡೆಯಕ್ಕೆ ಶುರು ಮಾಡಿದ್ರು. ಯಾವ ಬೆಟ್ಟ ಸರ್ ಅದು? ಅದು ಮುಕ್ರಿ ಗುಡ್ಡ ಅಂತ. ಮುಕ್ರಿ ಗುಡ್ಡ. ಇದು ಮುಕ್ರಿ ಗುಡ್ಡದ ಕೆಳಗೆ ಸಾವಿರಾರು ಜನ ವಾಸ ಮಾಡ್ತಾರೆ, ಸಾವಿರಾರು ಜನದ ತೋಟ ಗದ್ದೆಗಳೆಲ್ಲ ಇದ್ದಾವೆ. ಆದರೂ ಸಮೇತ ಏನು ಮಾಡಿದ್ರು, ಅವರು ನಮಗೆ ಬೆಂಬಲ ಕೊಡಲಿಲ್ಲ. ಕೆಲವರು ಏನೋ ಸಣ್ಣ ಅವರ ಕೊಟ್ಟಂಥ ಆಮಿಷ ಒಳಗಾಗಿ ಅವ್ರ ಪರವಾಗಿದ್ರು. ಆದರೂ ನಾವು ಅದರಲ್ಲಿ ಒಂದು 20 ಭಾಗ ಅಂತ ನಾವು ಒಂದು ಸೈಡ್ ನಿಂತು ನಿರಂತರವಾಗಿ ಹೋರಾಟ ನಡೀತಾ ಬಂತು. ಹೆಚ್ಚು ಕಮ್ಮಿ ಒಂದು 2 ವರ್ಷ ನಡೀತು. ನಮಗೆ ಹಣದಾಸೆ ತೋರ್ಸಕ್ಕೆ ನೋಡಿದರು, ಆಮೇಲೆ ತೋಳ್ಬಲ ಪ್ರದರ್ಶನ ಮಾಡೋಕ್ಕೆ ಮಾಡಿದರು. ನಾವು ಯಾವುದಕ್ಕೂ ಜಗ್ಗದೆ ಬಗ್ಗದೆ ನಿರಂತರವಾಗಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ನಮ್ಮನ್ನ ಕೊನೆಯ ಹಂತದಲ್ಲಿ 52 ಜನ ಮಡಿಕೇರಿ ಜೈಲಲ್ಲಿ 5 ದಿವಸ ಜೈಲಲ್ಲಿ ಇಟ್ಟರು. ಯಾವುದೇ ಕಾರಣಕ್ಕೂ ಬೇಲ್ ಸಿಕ್ಕಾಗೆ ತಡೆದ್ರು. ಆದರೂ ನಾವು ಬೇಲ್ ತಗೊಂಡು ಹೊರಗಡೆ ಬಂದು ಪುನಃ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿದ್ವು. ಅಲ್ಲಿಗೆ ಏನು ಅಂತ ಹೇಳಿದ್ರೆ, ನಾವು ಅದನ್ನು ಮಾಡೋಕ್ಕೆ ಏನಾದ್ರು ನಾವು ಬಿಟ್ಟಿದ್ರೆ ಈ ಪೂರ್ತಿ ಏನು ಈ ಸುತ್ತಮುತ್ತ ಪರಿಸರನೇ ಉಳಿತಿರಲಿಲ್ಲ. ಇದು ಹೆಸರಾಂತ ಇದು ಬೆಟ್ಟ, ಇದು ಮುಕ್ರಿ ಗುಡ್ಡ ಅಂದರೆ ದೊಡ್ಡ ಬೆಟ್ಟ. ಮತ್ತೆ ಜನಗಳ ಜೀವನನೂ ಎಲ್ಲ ನಾಶ ಆಗೋದು. ಈಗ ಹೆಚ್ಚು ಕಮ್ಮಿ ಆಲ್ರೆಡಿ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರಳಯನೇ ಆಗ್ತಾ ಇದೆ. ಒಂದು ಸವಕಳಿ ಬೆಟ್ಟಗುಡ್ಡಗಳಿಗೆ ಸಪೋರ್ಟ್ ಆಗಿರುತ್ತೆ. ಈ ಬೆಟ್ಟ ಗುಡ್ಡಗಳು ಯಾರೋ ಒಂದು ಬೆಂಗಳೂರಿಂದ ಅಣ್ಣ ಬಂದ, ರಾಜಕಾರಣಿಗಳು ಬಂದ ಅಂತ ನಾವು ಇಲ್ಲಿ ಸುಪ್ಪಾಗಿ ಹಾಕಿದ್ರೆ ನಮ್ಮ ಮಕ್ಳುಗಳು ನಮ್ ಕಣ್ಣಿದ್ರಿಗೆ ಸಾಯ್ತಾ ಇರ್ತಾರೆ. ಇವೆಲ್ಲ ಕಡೆ ಬೆಟ್ಟ ಗುಡ್ಡಗಳು. ಅದೇ ನಿಮಗೆ ಹೇಳ್ತೀನಿ. ಈಗ ಏನು ಅಂತ ಹೇಳಿದ್ರೆ, ಈ 2 ವರ್ಷದ ಹಿಂದೆ ಪ್ರಳಯ ಆಗಕ್ಕೆ ಕಾರಣ ಇದೇ ಬೆಟ್ಟ ಗುಡ್ಡಗಳ ನಾಶ ಮಾಡಿದ್ದು. ಮರಳು ಮಾಫಿಯಾ, ಟಿಂಬರ್ ಮಾಫಿಯಾ ಇದೆಲ್ಲ ಮಾಡಿದ್ದು. ಏನು ನಮ್ಮ ಬಗ್ಗೆ ದೂರ್ತಿದ್ರು, ನಮ್ಮ ಬಗ್ಗೆನೇ ಇದು ಮಾಡ್ತಿದ್ರು. ಅವರೇ ಕೊನೆಗೆ ನಮ್ಮನ್ನ ಬೆನ್ನು ತಟ್ಟ ಪರಿಸ್ಥಿತಿ ಬಂದರು. ಯಾಕೆಂದ್ರೆ ನೀವು ಮಾಡಿದ್ದು ಕರೆಕ್ಟು ಅಂತೇಳಿ. ಆಮೇಲೆ ಇದರಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ, ನಾವು ಇದು ಅಷ್ಟೆಲ್ಲ ಮಾಡಿದಕ್ಕೆ ನಮ್ಗೆ ಸಿಕ್ಕಂಥ ಒಂದು ಗಿಫ್ಟ್ ಅಂತ ಹೇಳಿದ್ರೆ, ನಮ್ಗೆ ಇದರಲ್ಲಿ ಒಂದು 6 ಕೇಸ್ ಹಾಕಿದ್ರು. ಇದಾದ ನಂತರ ನಿಮ್ಗೆ ಇನ್ನೂ ಹೇಳೋಕೆ ಹೋಗ್ಬೇಕು ಅಂತೇಳಿ ನಾವು ಸಾವಿರಾರು ಹೋರಾಟ ಮಾಡಿದ್ವಿ. ಅದರ ಎಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ, ಕೆಲವು ನಾವು ಒಳ್ಳೇದು ಹೇಳಬೇಕಾಗತ್ತೆ. ಭಾಗಮಂಡಲದ ಮೇಲೆ ಪಟ್ಟಿಘಾಟ್ ಅಂತಿದೆ, ಅಲ್ಲಿ ಇದೇ ಥರ ಮಣ್ಣು ಎಲ್ಲ ಇದು ಮಾಡಿ ಪರಿಸರ ಹಾಳು ಮಾಡಿ ಈ ಜಮ್ ಬರುತ್ತಲ್ಲ, ಆ ಹರಳು ಕಲ್ಲು ತೆಗಿತಿದ್ರು. ಅದ್ರ ವಿರೋಧವಾಗಿ ಹೋರಾಟ ಮಾಡಿ ಅದನ್ನು ಸಹ ನಿಲ್ಲಿಸ್ತು ಸುಮಾರು. ಮತ್ತು ಹೈ ಟೆನ್ಷನ್ ವಿಚಾರದಲ್ಲಂತೂ ನಾವು 5-6 ವರ್ಷ ಹೋರಾಟ ಮಾಡಿದ್ವಿ. 20-21 ದಿವಸ ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ಮಾಡಿ ಅದನ್ನು ತಡಿತಾನೆ ಬಂದು ಈ ಥರ ಸುಮಾರು ಹೋರಾಟಗಳನ್ನ ಮಾಡಿದವು. ಈ ಥರ ಫುಲ್ಲು ಅದ್ರ ಬಂದು ನಿಮ್ಗೆ ಗಿಫ್ಟ್ ಸಿಕ್ಕಿದ್ದು ಬರೀ ಕೇಸ್ಗಳು. ಆಮೇಲೆ ನಾವು ಏನು ಅಂತ ಹೇಳಿದ್ರೆ, ಯಾವಾಗಲೂ ತಿಂಗಳಿಗೆ ಒಂದ್ಸರಿ ಹೋಗಿ ಭಾಗಮಂಡಲನ ಕ್ಲೀನಪ್ ಮಾಡಿಸ್ತಾ ಇದ್ದು. ಮತ್ತು ಆ ಭಾಗಮಂಡಲಾಗ ಒಳಗಡೆ ಬರೋಂಥವ್ರಿಗೆ ಅವ್ರಿಗೆ ಡ್ರೆಸ್ ಕೋಡ್ ಯಾವ ಥರ ಮೇಂಟೈನ್ ಮಾಡಬೇಕು ಆ ಥರ ಎಲ್ಲ ಡ್ರೆಸ್ ಕೋಡ್ ಮಾಡಿದ್ದು. ಅದಕ್ಕೂ ಒಂದು ಕೇಸ್ ಹಾಕಿದ್ರು. ಅದು ಒಂದು ಗಿಫ್ಟ್ ನಮಗೆ. ಅಬ್ಬಿ ಫಾಲ್ಸ್ ಫಸ್ಟ್ ನಮ್ಮದು ಶುರುವಾಗಿದ್ದು ಅಬ್ಬಿ ಫಾಲ್ಸ್ದು. ಅದು ಸಹ ಪಾದಯಾತ್ರೆ ಮಾಡಿ ಸುಮಾರು ದಿವಸ, 40 ದಿವಸ ಪಾದಯಾತ್ರೆ, ಸುಮಾರು ವರ್ಷಗಟ್ಟಲೆ ಹೋರಾಟ ಮಾಡಿ ಅದನ್ನು ನಾವು ತಡೆ ಹಿಡಿದು ನಿಲ್ಲಿಸ್ತು. ಇದೆಲ್ಲ ಏನು ಮಾಡಿದ್ವು ಅಂತ ಹೇಳಿದ್ರೆ, ನಾವೇನು ಜನಗಳಿಗೆ ಉಪದ್ರ ಮಾಡ್ಬೇಕು, ಇನ್ನೊಂದು ಮಾಡಬೇಕು ಅಂತಲ್ಲ. ಏನು ಅಂದರೆ ಟೋಟಲ್ ಪರಿಸರ ಉಳ್ಸಕ್ಕೆ ಮಾತ್ರ ನಾವು ಹೋರಾಟ ಮಾಡಿದ್ದು. ಈ ಹೈ ಟೆನ್ಷನ್ ವಿಚಾರ ಬಂದಾಗಲೂ ಸಮೇತ ಸಾವಿರಾರು ಮರ ಕಡ್ದು ನಾಶ ಮಾಡಕ್ಕೆ ಹೊರಟಿದ್ರು. ಇದೆಲ್ಲ ಇವರೆಲ್ಲ ರಾಜಕಾರಣಿಗಳು ಇವರೆಲ್ಲ ಸೇರಿ, ಎಲ್ಲ ಅಧಿಕಾರಿಗಳು ಕೆಳಮಟ್ಟದಿಂದ ಮೇಲ್ಮಟ್ಟ ಸೇರಿ ಎಲ್ಲ ಮಾಡಿದಕ್ಕೆ
ಇವತ್ತು ಕೊಡಗಿಗೆ ಈ ಪರಿಸ್ಥಿತಿ ಬಂದಿದೆ ಇದು. ಸರ್ ಅದೇ ರೀತಿ ಶಶಿ ಸರ್, ಈಗ ನಿಮ್ಮ ಹತ್ರ ಕಲಿಯೋದು ಸಾವಿರಾರು ವಿಚಾರ ಇದೆ. ಯಾಕಂದ್ರೆ ನಮಗೆ ನಿಜವಾದ ದೇಶ ಪ್ರೇಮಿಗಳು ನಿಮ್ಮಂಥವ್ರು ಎಲೆಮರೆ ಕಾಯ್ತಾರೆ, ವರ್ಕ್ ಮಾಡ್ತಿದ್ದಾರೆ. ಆದರೆ ಗುರ್ಸ್ಕೊಳ್ಳಲ್ಲ ನೀವು, ಯಾಕಂದ್ರೆ ನೀವು ನಿಮ್ಮ ಜೀವದ ಹಂಗನ್ನು ತೊರೆದು ನೀವು ವರ್ಕ್ ಮಾಡ್ತಾ ಇರ್ತೀರ ಬೆಟ್ಟ ಗುಡ್ಡ ಉಳ್ಸೋಕ್ಕೆ. ಆದರೆ ನಮಗೆ ದೇವರು ಒಂದು ಕಾಪಾಡ್ತಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ನೀವೇ ಉದಾಹರಣೆ. ಯಾಕಂದ್ರೆ ಈಗ ಸುಮಾರು ಜನ ಏನು ಮಾಡ್ತಾರೆ, ಏನೋ ಒಂದು ಅಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೂವಿನ ಹಾಸಿಗೆ ಹಾಸ್ತಾರೆ. ಅವರಿಂದ 10 ಪೈಸೆ ಉಪಯೋಗ ಇರಲ್ಲ. ಅವರ ಭೇಟಿ ಆಗಬೇಕು ಅಂದರೆ ಮನೆ ಮುಂದೆ ಹೋಗಿ ಕ್ಯೂ ನಿಂತಿರ್ತಾರೆ. ಅದನ್ನು ನಿಜವಾದ ಹೀರೋಗಳು ನೀವು ಇರ್ತೀರಾ ಇಲ್ಲಿ, ನಿಮ್ಮನ್ನು ಮರ್ತೇ ಬಿಡ್ತಾರೆ. ಅಲ್ಲಿ ಯಾರೋ ಹೋಗಿ ಬರ್ತಡೆ ಅಂತ ಸುಮ್ಮನೆ ಒಂದು 2 ದಿನ ಕ್ಯೂ ನಿಲ್ಲೋದು ಅವೆಲ್ಲ ಮಾಡ್ತಾರೆ, ಅದೆಲ್ಲ ರಾಂಗು. ಯಾಕೆ ನಿಮ್ಮಂಥವ್ರು ಅವರು ಯಾಕೆಂದರೆ ನಿಮ್ಮ ಊರಲ್ಲೇ ಇರ್ತಾರೆ. ಯಾಕೆ ನೀವು ಅವ್ರ ಮಕ್ಕಳು ಮರಿ ಇರ್ಬೋದು, ಅವ್ರ ದನ ಕರುಗಳಿರ್ಬೋದು, ಆ ಬೆಟ್ಟ ಉಳಿಸಿರ್ತೀರಾ. ಯಾಕಂದರೆ ಮನೆ ಸವಕಳಿ ಆಗೋದೇ ಬೆಟ್ಟ ಗುಡ್ಡ ಒಂದು ಸಪೋರ್ಟಿಂಗ್ ಇರುತ್ತೆ. ಆ ಬೆಟ್ಟ ಗುಡ್ಡ ಸಪೋರ್ಟ್ ಇಲ್ಲ ಅಂದರೆ ನಿಮಗೆ ಮಣ್ಣೆಲ್ಲ ಬಂದು ಕೊಚ್ಚೋಗಿ ಅವ್ರ ಮನೆಗಳೆಲ್ಲ ಕೊಚ್ಚೋಗುತ್ತೆ. ಉದಾಹರಣೆ ನಿಮ್ಗೆ ಲಾಸ್ಟ್ ಟೈಮ್ ಆಯಿತು. ಈಗ ಹೆಂಗೆ ಮನೆ ಕಟ್ಟಬೇಕಾದ್ರೆ ಒಂದು ಸಿಮೆಂಟ್ ಒಂದು ಸಪೋರ್ಟ್ ಬರುತ್ತೆ, ಬೆಟ್ಟ ಗುಡ್ಡ ಸಿಮೆಂಟಿಗೆ ಬೇಕೇ ಬೇಕು. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ರಾಜರುಗಳೆಲ್ಲ ತೊಗೊಂಡ್ರೆ ಋಷಿಮನೆಗಳೆಲ್ಲ ಪರಿಸರ ಪ್ರೀತಿಸ್ತಿದ್ದು. ಅವ್ರು ಎಕೋ ಫ್ರೆಂಡ್ಲಿ ಮನೆಯೇ ಕಟ್ತಾ ಇದ್ರು. ಯಾವುದೇ ಬೆಟ್ಟ ಗುಡ್ಡಕ್ಕೆಲ್ಲ ಹಾನಿ ಮಾಡ್ತಾ ಇಲ್ಲ. ಒಂದು ಕೆರೆ ಇರ್ಬೋದು, ಬೆಟ್ಟ ಗುಡ್ಡ ಇರ್ಬೋದು. ಇವಾಗಿನ ಜನತೆ ಏನಕ್ಕೋಸ್ಕರ ಪರಿಸರದ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಪಾಶ್ಚಿಮಾತ್ಯ ಕಲ್ಚರ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಪರಿಸರದ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ, ನಮ್ಮ ಬೆಟ್ಟ ಗುಡ್ಡಗಳ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಏನಕ್ಕೋಸ್ಕರ ಅಂತ ನಿಮಗೆ ಗೊತ್ತಿರೋ ಪ್ರಕಾರ? ಏನಕ್ಕೋಸ್ಕರ ಅಂದರೆ ಅವರಿಗೆ ಬೇಕಲ್ಲ. ಆದರೆ ಅವರಿಗೆ ಬೇಡ ಅಂತ ಹೇಳೋಕ್ಕಾಗಿಲ್ಲ. ಈಗ ನನಗೆ ಗೊತ್ತಿದ್ದಂಗೆ ಒಂದು 2 ವರ್ಷದಿಂದ ಅವರಿಗೆ ಪರಿಸರ ಬೇಕಾಗಿದೆ. ಪರಿಸರ ಉಳಿಸ್ಬೇಕು. ಈಗ ಇನ್ನೂ ಇದು ಹೇಳೋಕೆ ಹೋಗ್ಬಿಟ್ರೆ ಅದು ಇವತ್ತಿನ ಪರಿಸ್ಥಿತಿಲಿ, ಇತ್ತೀಚೆಗೆ 3-4 ತಿಂಗಳದ ಪರಿಸ್ಥಿತಿಲಿ ಎಲ್ಲರಿಗೂ ಪರಿಸರ ಬೇಕು, ಪರಿಸರ ಉಳಿಬೇಕು, ಒಂದು ಪರಿಸರ ಒಳ್ಳೆ ಪರಿಸರ ಇರೋದು ಜಾಗದಲ್ಲಿ ಇರಬೇಕು ಅಂತಿದೆ. ಅವೇರ್ನೆಸ್ ಸಾಧಾರಣ ಬರ್ತಾ ಇದೆ ಈಗ. ಮತ್ತು ಇನ್ನೂ ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪರಿಸರವಾದಿಗಳು ಅಂತ ಹೇಳಿದ ತಕ್ಷಣ, ಒಂದು ಸಂಘಟನೆ ಹೋರಾಟಗಳು ಅಂದ ತಕ್ಷಣ ಎಲ್ಲರೂ ಸಾಚೆಗಳು ಇರೋದಿಲ್ಲ. ಅವ್ರ ವೈಯಕ್ತಿಕ ಇದಕ್ಕೋಸ್ಕರ ಅವರು ಆ ಒಂದು ಕೆಲವರು ಬೇಳೆ ಬೇಯಿಸ್ಕೊಂಡು ಸಂಘಟನೆಗೆ ಬರೋಕಿದ್ದಾರೆ. ನೀವು ನೋಡಿದ್ರಿ ಇವತ್ತು ಉದಾಹರಣೆಗೆ ಕೆಲವು ಸಂಘಟನೆ ನಾಯಕರುಗಳು ಪರಿಸರ ನಾಯಕರು ಅಂತ ಹೇಳ್ಬಿಟ್ಟು ಇವತ್ತು ಏನು ಇಲ್ದವರು, ಒಂದು ಸೆಂಟ್ ಜಾಗ ಇಲ್ದವರೆಲ್ಲ ಇವತ್ತು ಐಷಾರಾಮಿ ಜೀವನ, ಅವ್ರ ಕಾರು ಇದೆಲ್ಲ. ಆದರೆ ನಮ್ಮ ಬಗ್ಗೆ ನಮ್ಗೆ ಹೇಳ್ಬೇಕಂತ, ನಮ್ಮ ಈಗ ಯಾರಿಗೂ ಒಬ್ಬ ಮನ್ಸಂದು ನೀವು ಒಂದು ಬಯೋಡೇಟಾ ಹಿಸ್ಟ್ರಿ ತಿಳ್ಕೊಬೇಕಂದ್ರೆ ನೀವು ಎಲ್ಲೇ ಮುಚ್ಚಿಟ್ರು ನಾವು ಈ ಪತ್ರಕರ್ತರು ಮತ್ತು ಮೀಡಿಯಾದವ್ರ ಮುಂದೆ ಮುಚ್ಚಕ್ಕಾಗಲ್ಲ. ಅದು ನಮ್ಮ ಬಯೋಡೇಟಾನ ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ. ನಾವು ನಮ್ಮ ಕೈಯಿಂದನೇ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ವಿ. ನಾವು ಎಲ್ಲೇ ಆದರೂ ಈಗ ನಮ್ಮ ಕಾವೇರಿ ದೇವರಿದೆ, ಅದ್ರ ಮುಂದೆ ಆಗಲೂ ಎಲ್ಲೋ ಅದನ್ನು ಯೋಚನೆ ಮಾಡ್ಕೊಂಡು ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ಗ್ಲಾಸ್ ಟೀ ಕುಡಿದೇ ಸಂಘಟನೆ ಮಾಡಿದವರು ಅಂದ್ರೆ ನಾವು ಅದನ್ನು ನಮಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಸರ್ ಅದೇ ರೀತಿ ಸಾವಿರಾರು ಜನ ಹುಡುಗರಿಗೆ, ನನ್ನಂಥ ಪರಿಸರ ಪ್ರೇಮಿಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನೀವು ಹೇಳ್ದಂಗೆ ಅವ್ರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಸುಮ್ಮನೆ ಈ ರಾಜಕಾರಣಿಗಳ ಹಿಂದೆ ಬಾವುಟ ಹಿಡ್ಕೊಂಡು ಸುತ್ತಿರಿ. ಅವರೇನೋ ಒಂದು ಆಸೆ ಆಮಿಷ ಒಡ್ಡಿರ್ತಾರೆ, ಬಾವುಟ ಹಿಡ್ಕೊಂಡು ಸುತ್ತಿ ಅವ್ರನ್ನ ಜೈಕಾರ ಹಾಕೊಂಡು ಅವ್ರಿಗೋಸ್ಕರ ಅವರಿಂದನೇ ಸುತ್ತೀರಿ. ಅದರಿಂದ ನಿಮಗೆ ಏನು 3 ಕಾಸು ಪ್ರಯೋಜನ ಇಲ್ಲ. ಅವ್ರು ನಿಮ್ಮನ್ನ ಹಾಳು ಮಾಡೋದೇ ಹೊರತು, ಅವ್ರು ಬೆಳೆ ಬೇಯಿಸ್ಕೊಂಡು ಅವ್ರು ಆ ಟೈಮ್ ಮಾತ್ರ ನಿಮ್ಮನ್ನ ಏನು ಅಂದ್ರೆ ಆ ಒಂದು ಚುನಾವಣೆ ಬಂದಾಗ ಮಾತ್ರ ನಿಮ್ಮ ಉಪಯೋಗಿಸ್ಕೊಳ್ತಾರೆ. ಆಮೇಲೆ ನಿಮ್ಮನ್ನ ಕಸ ಬಿಸಾಕ್ದಾಗ ಮೂಲೆಗೆ ಹಾಕ್ಬಿಡ್ತಾರೆ. ಅದರಿಂದ ನನ್ನತನ ಅಂತ ಇರಬೇಕು, ಸ್ವಾಭಿಮಾನ ಇರಬೇಕು. ಈಗ ನೋಡಿ, ನಾವು ಉದಾಹರಣೆಗೆ ನಮ್ಮ ಸಂಘಟನೆಯಲ್ಲಿ ನಾವು ಯಾರೋ ರಾಜಕೀಯದೊಳಗೆ ಹಿನ್ನೆಲೆ ಇರೋಂಥವ್ರು, ಒಳಗೆ ಸಕ್ರಿಯವಾಗಿರೋಂಥವ್ರನ್ನ ನಾವು ಇಟ್ಕೊಳ್ಳೋದಿಲ್ಲ. ನಾವು ಫಸ್ಟ್, ಆಮೇಲೆ ನಮ್ಮ ಸಂಘಟನೆಗೆ ಬರೋಕ್ಕೆ ಸುಮಾರು 1000 ಜನ ಕೇಳಿದ್ದಾರೆ. ಈ ಕೆಲವು ಸಂಘಟನೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾರೆ, ನಾವು ಮೆಂಬರ್ಶಿಪ್ ಮಾಡೋದಿಲ್ಲ. ನಾವು ಮೆಂಬರ್ಶಿಪ್ ಮಾಡಲ್ಲ, ನಾವು ಯಾವುದು ಮಾಡಲ್ಲ. ಆಮೇಲೆ ಇದ್ರದ್ದು ಯಾವುದೋ ಒಂದು ಉತ್ಸವದ ಕಲೆಕ್ಷನ್, ಆಮೇಲೆ ಬರೀ ಕಲೆಕ್ಷನ್ ಮಾಡೋದು. ರೋಲ್ ಕಾಲ್, ಪಾಪ ರೋಲ್ ಕಾಲ್ ಮಾಡಕ್ ಹೋದ್ರು ಅಂದ್ರೆ ಈಗ ಫುಲ್ ಎಲ್ಲ ಕಡೆನೂ ರೋಲ್ ಕಾಲ್ ಮಾಡಿ ಅವ್ರು ಕೆಲಸನೇ ಮಾಡಲ್ಲ. ಯಾವುದೋ ಒಂದು ಹಬ್ಬ ಬಂದ್ರೆ ರೋಲ್ ಕಾಲು, ಎಲ್ಲದಕ್ಕೂ ರೋಲ್ ಕಾಲ್ ಮಾಡಿ ಅವ್ರ ಜೀವನನೇ ರೋಲ್ ಕಾಲ್. ನಮ್ಮಲ್ಲಿ ಒಂದು 20 ಡೈರೆಕ್ಟರ್ಗಳಿದ್ದಾರೆ, ಒಳ್ಳೆಯವರು, ಎಲ್ಲ ಒಂದು ಸ್ವ ಇಚ್ಛೆಯಿಂದ ಸ್ವಂತ ಖರ್ಚಿಂದ ಮಾಡೋಂಥವ್ರು. ನಾವು ಯಾವುದೇ ಕೆಲವರು ನಾವು ಫಸ್ಟ್ ಯಾರು ಬಂದರೂ ಮೊದಲು ನಾವು ಹೇಳೋದು, ನಿಮ್ಗೆ ಏನಾದರೂ ಅವ್ರಿಗೆ ಹಿನ್ನೆಲೆ ಇದೆ ಅಂತ ತಿಳ್ಕೊಳ್ತೀವಿ. ಇವನಿಗೇನಾದ್ರು ಮರಳು ಮಾಫಿಯಾ, ಟಿಂಬರ್ ಮಾಫಿಯಾ ಮತ್ತು ಗ್ರನೈಟ್ ಮಾಫಿಯಾ ಅಂತಿದ್ರೆ ನಾವು ಅವ್ರನ್ನ ಹತ್ರನೂ ಸೇರಿಸಲ್ಲ. ನಾವು ಇಷ್ಟು ವರ್ಷ ಸಂಘಟನೆ ಮಾಡ್ಕೋ ಯಾವುದ್ರಲ್ಲೂ ನಾವು ಕಾಂಪ್ರಮೈಸು ಆಗಿಲ್ಲ. ಆ ಕಾಂಪ್ರಮೈಸ್ ಆಗದಿದ್ದ ಕಾರಣ ನಮಗೆ 12 ಕೇಸ್ ಹಾಕಿದ್ರು, ವರ್ಷಗಟ್ಟಲೆ ಸುತ್ತದೋ ತಿರುಗ್ದೋ. ಈಗ ನಾವು ಪರಿಸರಗೋಸ್ಕರ ಸಾಧಾರಣ ನಮ್ಮ ಅರ್ಧ ಭಾಗ ಜೀವನನೇ ನಾವು ಕಳ್ಕೊಂಡಿದ್ವಿ, ನಮ್ಮ ಲೈಫು. ಈಗ ಬೇರೆ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ನಾವು ಇದರಲ್ಲಿ ಕೈ ಇಟ್ಟು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಒಂದು ದೊಡ್ಡ ಬಂಗ್ಲೆ ಕಟ್ಕೊಂಡು ಐಷಾರಾಮಿ ಇದು ಏರೋಪ್ಲೇನಲ್ಲಿ ಓಡಾಡ್ಕೊಂಡು ಇರ್ಬೋದಿತ್ತು.
ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳಿಗೆ ನಮಸ್ಕಾರ. ಒಂದು ಪುಣ್ಯ ಕ್ಷೇತ್ರದಲ್ಲಿದ್ದೀವಿ, ಕೆಂಚಂಬ ದೇವಸ್ಥಾನ ಅಂತ ಹೇಳಿ. ಯಾಕಂದ್ರೆ ಇದು ದೇವರಿಗೆ ಒಂದು ಪರಿಸರನೂ ಇಷ್ಟ. ಇಲ್ಲೊಂದು ವರ್ಷಕ್ಕೊಂದು ಜಾತ್ರೆ ನಡೀತೆ, ವರ್ಷಕ್ಕೆ 2 ಜಾತ್ರೆ ನಡೀತೆ. ಆ ಜಾತ್ರೆ ನಡಿಬೇಕಾದ್ರೆ ದೇವರು ಇಲ್ಲಿ ಒಂದು 48 ಹಳ್ಳಿಗೆ ಒಂದು ಕಟ್ಟಾಜ್ಞೆ ಓಡಿಸ್ತಾರೆ. ಒಂದು ಪರಿಸರದಲ್ಲಿ ಒಬ್ಬೊಂದು ಮರ ಹತ್ತಂಗಿಲ್ಲ ಅಲ್ಲ ಸರ್, ಮರ ಹತ್ತಂಗಿಲ್ಲ, ಒಂದು ಅಲ್ಲಿ ಕೊಂಬೆ ರೊಂಬೆನೂ ಮುಡಿಯಂಗಿಲ್ಲ ಅಂತ ಹೇಳಿ. ಆ ದೇವರಿಗೆ ಒಂದು ಪರಿಸರನೂ ಇಷ್ಟ. ನಾವು ಇವಾಗಿನ ಜನರೇಷನ್ ಏನ್ ಮಾಡ್ತಾ ಇದೀವಿ, ಪರಿಸರ ಹಾಳು ಮಾಡ್ತಾ ಇದೀವಿ. ಈ ದೇವ್ರನ್ನ ನಮ್ ಸಾರ್ ಇದ್ದಾರೆ, ನಮ್ದು ವಿ ಪಿ ಹೆಗ್ಡೆ ಸಾರು, ಇಲ್ಲಿ ಇದೇ ಸ್ಥಳದಲ್ಲಿ ಅವರು ವಾಸಿಸ್ತಾ ಇರೋದು. ಈ ದೇವ್ರದ್ದು ಒಂದು ಇತಿಹಾಸ ಕೇಳೋಣ. ಅವರು ಆ ತಾಯಿನೇ ಇವರಿಗೊಂದು ಹೊಲ್ದು ಬಂದುಂಟು, ಇಲ್ಲಿ ಆರಾಮಾಗಿ ಅವರೇ ಒಂದು ದೇವಸ್ಥಾನದ ಎಲ್ಲ ಕಾರ್ಯಗಳೆಲ್ಲ ಮಾಡಿಸ್ತಾ ಇರ್ತಾರೆ. ಅವ್ರದ್ ಬಗ್ಗೆ ದೇವ್ರದ್ದು ಇತಿಹಾಸ ಹೇಳ್ತಾರೆ ಸರ್. ಇದಕ್ಕೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ನಮ್ಮ ಸುಮಾರು ಜನ ಪರಿಸರ ಪ್ರೇಮಿಗಳು. ಮತ್ತೆ ದೇವ್ರು ಎಲ್ಲಿದೆ ಅಂತ ಅಂದ್ರೆ ಸುಮ್ಮನೆ ಇದ್ದಿದ್ದೆಲ್ಲ ಕಾಡೆಲ್ಲ ಹಾಳು ಮಾಡ್ತಾ ಇರುತ್ತೆ. ಯಾಕಂದ್ರೆ ಹಿಂದಿನ ಕಾಲದ ದೇವ್ರಗಳಿಗೂ ಒಂದು ಪರಿಸರ ಅಂದ್ರೆ ಇಷ್ಟ. ಇಲ್ಲಿ ನೀವು ಜಾತ್ರೆ ಮಾಡಿದಾಗ ಇಲ್ಲಿ ಒಂದು 48 ಹಳ್ಳಿ ಕಟ್ಟಾಜ್ಞೆ ಓಡಿಸ್ತೀರಾ. ಯಾವುದೇ ಒಂದು ಮರ ಗಿಡ ಹಾಳು ಮಾಡಂಗಿಲ್ಲ, ಹತ್ತಂಗಿಲ್ಲ, ಕಡಿಯಂಗಿಲ್ಲ ಅಂತ. ಅವಾಗ 48 ಹಳ್ಳಿಯವರು ಕಟ್ಟಾಜ್ಞೆ ಪಾಲಿಸ್ತಾರೆ. ಯಾಕಂದ್ರೆ ಇವಾಗ ಬೇರೆ ಜನಗಳು ಊರಲ್ಲೆಲ್ಲ ಮರ ಕಡ್ದು ಬೆಟ್ಟ ಗುಡ್ಡ ಹಾಳು ಮಾಡೋದು ಮಾಡ್ತಾ ಇರ್ತಾರೆ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಇತಿಹಾಸ ಹೇಳ್ತೀರಾ ಇದ್ರ ದೇವಸ್ಥಾನದ ಬಗ್ಗೆ? ಈ ದೇವಸ್ಥಾನ 1300 ವರ್ಷ ಹಿಂದಿನ ದೇವಸ್ಥಾನ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದು ದಟ್ಟವಾದ ಕಾಡಾಗಿತ್ತು. ದಟ್ಟವಾದ ಕಾಡಿನಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಮಾಡ್ತಾ ಇದ್ದಾಗ ರಕ್ತಬೀಜಾಸುರ ಅಂತ ಹೇಳುವವನು ಚಾಮುಂಡಿ ರಕ್ಕಸನ ಇದು ಮಾಡಲಿಕ್ಕೆ ಚಾಮುಂಡೇಶ್ವರಿ ಹೇಗೆ ಕೊಲೆ ಮಾಡಿದ್ರ, ಅಲ್ಲಿಂದ ಇವನು ಮಂತ್ರಿ ಅಲ್ಲಿಂದ ಓಡ್ಕೊಂಡು ಬಂದ. ಇವನಿಗೂ ಒಂದು ಪವರ್ ದೇವರನ್ನು ಒಲಿಸಿಕೊಂಡಿದ್ದ. ಏನಂತ ಹೇಳಿದ್ರೆ, ನನ್ನ ರಕ್ತ ಒಂದು ನೆಲಕ್ಕೆ ಬಿದ್ರೆ 1000 ಜನ ನನ್ನಷ್ಟೇ ಪವರ್ ಇರುವಂತವ್ರು ಬೆಳೆದು ಬರಬೇಕು ಅಂತ ಹೇಳುವಂಥದ್ದು ಒಂದು ಇದಿತ್ತು. ರಕ್ತ ಬೀಜಾಸುರ ಅವನು ಇಲ್ಲಿ ಬಂದು ಈ ಋಷಿಮುನಿಗಳು ತಪಸ್ಸು ಮಾಡುವಾಗ ಅವರನ್ನು ಮಾಡಿಕೊಟ್ಟು ಉಪದ್ರ ಕೊಡ್ಲಿಕ್ಕೆ ಶುರು ಮಾಡಿದಾಗ ಈ ಋಷಿಮುನಿಗಳು ತಪಸ್ಸನ್ನು ಜೋರಾಗಿ ಮಾಡಿಬಿಟ್ಟು ಅದೇ ಸಮಯದಲ್ಲಿ ಕಾಶಿಯಿಂದ ಸಪ್ತಮಾಂತ್ರಿಕೆಯರು ವಿಹಾರಕ್ಕಾಗಿ ಈ ಕಡೆ ಬಂದಾಗ ಇವರ ತಪಸ್ಸನ್ನು ಮೆಚ್ಚಿಬಿಟ್ಟು ಎಲ್ಲರೂ ಹೇಳಿದ್ರು, ಅಕ್ಕ ನೀನು ಅಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡು ಅಂತ. ಅಂದ್ರೆ ಬ್ರಾಹ್ಮಿ, ಸಪ್ತಮಾಂತ್ರಿಕೆಯಲ್ಲಿ ಹಿರಿಯವಳಾದವಳು ಬ್ರಾಹ್ಮಿ ಬಂದ್ಬಿಟ್ಟು ಇಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡುವಾಗ ಏನು ರಕ್ತಬೀಜ ಸರ್ನ ಕೊಂದ್ರೆ ಅಷ್ಟು ಜನ ಪುನಃ ಬರ್ತಾ ಇರ್ತಾರೆ. ಏನ್ ಮಾಡೋದು ಅಂತ ಹೇಳಿದಾಗ ಹೀಗೆ ಆಲೋಚನೆ ಮಾಡುವಾಗ ಒಂದು ಕಡೆಯಿಂದ ವಿಷ್ಣು ಲಕ್ಷ್ಮೀ ವಿಷ್ಣು ಬರ್ತಾರೆ, ಇನ್ನೊಂದು ಕಡೆ ಬ್ರಹ್ಮ ಸರಸ್ವತಿ ಬರ್ತಾರೆ, ಇನ್ನೊಂದು ಕಡೆ ಈಶ್ವರ ಪಾರ್ವತಿ ಬರ್ತಾರೆ. ಇದರ ಪ್ರತೀಕವಾಗಿ ಇವತ್ತು ಕರೆಕ್ಟ್ ಆಗಿ ಇದೇ ಜಾಗದಿಂದ 5 ಕಿಲೋಮೀಟರ್ಗೆ ಗೋಪಾಲ್ಪುರ ಅಂತ ಜಾಗ ಇದೆ. ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ದೇವಸ್ಥಾನ ಇದೆ. ಹಿಂದ್ಗಡೆ ಹಿಂದೂ ದೇವಸ್ಥಾನ ಇದೆ, ಬ್ರಹ್ಮ ಸರಸ್ವತಿ ಅಲ್ಲಿ ಇದ್ದಾರೆ. ಈ ಕಡೆಗೆ ಪಾರ್ವತಿ ಬೆಟ್ಟ ಅಂತ ಬಹಳ ಹೆಸರುವಾಸಿಯಾದ ಬೆಟ್ಟ ಇದೆ, ಪಾರ್ವತಿ ಬೆಟ್ಟ. ಇವರು ಮೂರು ಕಡೆಯಿಂದ ಬಂದುಬಿಟ್ಟು ಈ ರಕ್ತ ಬೀಜಾಸುರನ್ನು ಹೊರಗಡೆ ಹೋಗದಿದ್ದಾಗೆ ಓಡಿಸಿಕೊಂಡು ಬಂದಾಗ ತಾಯಿ ಏನ್ ಮಾಡ್ತಾರೆ ಅಂದ್ರೆ ನಾಲಿಗೆಯನ್ನು ಹರಡಿಸಿಬಿಟ್ಟು ಅದರ ಒಳಗೆ ತಗೊಂಡು ಬರ್ತಾರೆ. ತಗೊಂಡು ಬಂದಾಗ ಇವನ ರಕ್ತ ಬೀಜಾಸುರನ ರಕ್ತ ಕೆಳಗೆ ಭೂಮಿಗೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಹಾಗೆ ಮಾಡಿ ಅವನ ರಕ್ತ ಬೀಜ ಸಂಹಾರ ಆಗ್ತದೆ. ರಕ್ತ ಬೀಜ ಸಂಹಾರ ಮಾಡಿದಂತ ಜಾಗ ಇಲ್ಲೇ ಇದೆ. ಇಲ್ಲಿ ಒಂದು ಸಣ್ಣ ಬೆಟ್ಟ ಇದೆ, ಜವರಾಯನ ಗುಡ್ಡ ಅಂತ ಹೇಳ್ಬಿಟ್ಟು. ಅದರ ನೀವು ಅಲ್ಲಿ ಹೋಗಿ ಏನಾದ್ರೂ ಗಿಡ ಅದು ನಟ್ರೆ ಏನು ಬರುವುದಿಲ್ಲ. ಜವರಾಯನ ಗುಡ್ಡದಲ್ಲಿ ಅದೆಲ್ಲ ಮಣ್ಣು ಕೆಂಪು. ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಮಣ್ಣು ಕೆಂಪು. ಇದರಲ್ಲಿ ಬಹಳಷ್ಟು ಭೂಮಿ ಇತ್ತು ಸುತ್ತಮುತ್ತದ್ದು. ಅದು ಎಲ್ಲ ಈಗ ಭೂಮಿಯ ಕಾನೂನುಗಳು ಬದಲಾದ್ರಿಂದ 76 ಎಕರೆ ಉಳಿಸಿಕೊಂಡಿದ್ದಾರೆ, ದೇವಸ್ಥಾನಕ್ಕೆ ಉಳಿಸಿಕೊಂಡಿದ್ದಾರೆ. ಈ 76 ಎಕರೆಯಲ್ಲಿ ಇವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟುಬಿಟ್ಟು ನಾವು ಆ ಕಾಡುಗಳನ್ನು ಉಳಿಸುವ ರೀತಿಯಲ್ಲಿ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಒಂದು 20 ಎಕರೆ ಉಳಿಸಿಕೊಂಡಿದೆ ಈ ಕಡೆ. ಯಾಕೆಂದ್ರೆ ಜಾತ್ರೆ ಮಾಡಕ್ಕೆ ಮೈದಾನ ಬೇಕು, ಅದು ಬೇಕಿದೆ ಅಂತ ಹೇಳ್ಬಿಟ್ಟು ಒಂದು 20 ಎಕರೆ ದೇವಸ್ಥಾನದ ಲೆಕ್ಕದಲ್ಲಿ ಉಳಿಸಿಕೊಂಡಿದೆ. ಉಳಿದದನ್ನ ಲೀಸ್ ಆಗಿ ಅವ್ರದ್ದು ಏನ್ ಲಾಭ ಬಂದ್ರು ನಾವು ದೇವಸ್ಥಾನ ಕೊಡಬೇಕು. ದೇವಸ್ಥಾನ ಈಗ ಮುಜರಾಯಿಗೆ ಮಾಡ್ಕೊಂಡಿದ್ದೀವಿ. ಮುಜರಾಯಿಯಲ್ಲಿ ನಾವು ಈಗ ಒಂದು ವ್ಯವಸ್ಥಾಪನಾ ಸಮಿತಿ ಅಂತ ಒಂದಿದೆ, ಅದು ಮಾಡ್ಕೊಂಡಿದ್ದೇವೆ. ಈ ವ್ಯವಸ್ಥಾಪನಾ ಸಮಿತಿಗೆ ಅಷ್ಟು ಬಲ ಇಲ್ಲ. ಯಾಕಂದ್ರೆ ಗವರ್ಮೆಂಟ್ ಸರ್ಕಾರದಿಂದ ಅಂತ ಹಣವನ್ನು ಅವರ ಪ್ರಕಾರನೇ ಕೇಳಿಕೊಂಡು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಏನು ಮಾಡಿದ್ದೇವೆ, ಎಲ್ಲ ಅವರು ಇವರೆಲ್ಲ ಸೇರಿಕೊಂಡು, ಭಕ್ತಾದಿಗಳು ಸೇರಿಕೊಂಡು ಒಂದು NGO ಮಾಡಿದ್ದೇವೆ. ಕೃಷಿ ಅಂತ ಹೆಸರು ಇಟ್ಟುಬಿಟ್ಟು ಒಂದು NGO ಮಾಡ್ಕೊಂಡಿದ್ದೀವಿ. ಈ NGO ನಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ದು NGOದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವುದು, ಆಮೇಲೆ ಪಕ್ಕದ ಸ್ಕೂಲ್ಗಳನ್ನು ಅಭಿವೃದ್ಧಿಪಡಿಸುವುದು,
ಅಕ್ಕಪಕ್ಕದ ರೈತರಿಗೆ ಸಹಾಯ ಮಾಡೋದು. ಈ 3 ಐಟಮ್ಗಳನ್ನು ಸೇರಿಕೊಂಡು ಒಂದು NGO ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ದೇವಸ್ಥಾನದ ವಿಚಾರದಲ್ಲಿ ಬರುವಾಗ ಇಲ್ಲಿ ದೇವಸ್ಥಾನಕ್ಕೆ ವರ್ಷಕ್ಕೆ 2 ಜಾತ್ರೆ ಆಗುತ್ತೆ. ಒಂದು ಮೇನಲ್ಲಿ ಆಗುತ್ತೆ ದೊಡ್ಡ ಜಾತ್ರೆ ಅಂತ, ಇನ್ನೊಂದು ಚಿಕ್ಕ ಜಾತ್ರೆ ಅಂತ ನವೆಂಬರ್ ತಿಂಗಳಲ್ಲಿ ಅಕ್ಟೋಬರ್ 8 ನವೆಂಬರ್ಗೆ ಬರುತ್ತೆ ಅದು. ಅಂದ್ರೆ ಅದು ಏನಾಗಿದೆ, ಈ ಸಪ್ತಮಾಂತ್ರಿಕೆಯಲ್ಲಿ ಅಕ್ಕ ಇಲ್ಲಿ ಉಳಿದ್ರು, ಕೆಂಚಾಂಬ ಇಲ್ಲಿ ಉಳಿದ 6 ಮಂದಿ ಹಾಸನಕ್ಕೆ ಹೋದ್ರು. ಹಾಸನದಲ್ಲಿ ಹಾಸನಾಂಬ ಅಂತ ಹೆಸರುವಾಸಿಯಾದ ದೇವಸ್ಥಾನ ಇದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ಸಲ ಬಾಗಿಲು ತೆಗೆಯುದು. ಅದು ಒಂದು 13 ದಿವಸ, 11ರಿಂದ 13 ದಿವಸ ಜಾತ್ರೆ ಆಗುತ್ತದೆ. ಆ ಜಾತ್ರೆ ಆದ ನಂತರ ಬರುವಂತ ಮುಂದಿನ ಬುಧವಾರನೇ ಇಲ್ಲಿ ಕೆಂಚಾಂಬ ಜಾತ್ರೆ, ಅದು ಚಿಕ್ಕ ಜಾತ್ರೆ. ಅದರ ಮೊದಲು ಮೇಲಾಗುತ್ತೆ, ಅದು ದೊಡ್ಡ ಜಾತ್ರೆ. ಈ 2 ಜಾತ್ರೆಗಳಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ 48 ಹಳ್ಳಿಗಳು ಸೇರಿದೆ. ಈ 48 ಹಳ್ಳಿಗಳು ಹೇಗೆ ಸೇರಿತು ಅಂದ್ರೆ ರಕ್ತ ಬೀಜಾಸುರನ ಸಂಹಾರ ಆದ ಕೂಡಲೇ ತಾಯಿ ಬಂದು ಇಲ್ಲಿ ಹುತ್ತದೊಳಗೆ ಸೇರ್ಕೊಂಡ್ರು. ಹುತ್ತದೊಳಗೆ ಸೇರಿಕೊಂಡಾಗ ಮಗ ವೀರಭದ್ರನಿಗೆ ಹೇಳಿದರು, ನೀನು ಹೋಗಿ 48 ಹಳ್ಳಿಗಳಿಗೆ ಹೋಗಿ ಹೇಳಿ ಬಂದುಬಿಡು ಅಂತ. ಇದು ಚರಿತ್ರೆಯಲ್ಲಿ ಬಂದಂತ ವಿಷಯ. ಅವನು 48 ಹಳ್ಳಿಗಳಲ್ಲಿ ಹೋಗಿ ಬಂದಾಗ ಇಲ್ಲಿ ಹರಿಹಳ್ಳಿಯಲ್ಲಿ ಬಂದು ಕೂತಾಗ ಇಲ್ಲಿ ಬರೋದ್ರೊಳಗೆ ಸೂರ್ಯ ಉದಯ ಆಗಿ ಆಯ್ತು. ಸೊ ಇಲ್ಲಿ ಬರ್ಲಿಕ್ಕೆ ಲೇಟ್ ಮಾಡ್ದ ಅಂತ ಹೇಳ್ಬಿಟ್ಟು, ನಿನಗೆ ನಾನು ವರ್ಷದಲ್ಲಿ 3 ಸಲ ಮಾತ್ರ ನಾನು ದರ್ಶನ ಕೊಡೋದು ಮಗನಿಗೆ, ಬೇರೆ ಟೈಮ್ನಲ್ಲಿ ದರ್ಶನ ಇಲ್ಲ ಅಂತ ಹೇಳ್ಬಿಟ್ಟು, ಆಗ ಪಾದ ತೂಗುವ ಜಾತ್ರೆ, ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ, ಈ 3 ದಿವಸ ಮಾತ್ರ ದರ್ಶನ ವೀರಭದ್ರನಿಗಿರೋದು. ಮತ್ತೆ ಇಲ್ಲಿ ಯಾವುದೇ ಒಂದು ಮೂರ್ತಿಗಳಿಲ್ಲ, ಇಲ್ಲಿ ಯಾವುದೇ ಮೂರ್ತಿಗಳಿಲ್ಲ, ಮೂರ್ತಿ ಇಡ್ಲಿಕ್ಕೂ ಆಗುದಿಲ್ಲ. ಆದ್ರೆ ಏನಾಗಿದ್ದಾರೆ, ಈ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದವರಂತವ್ರು ಕೆಲವರೆಲ್ಲ ವೀರಭದ್ರನನ್ನು ಬೇರೆ ದೂರ ಇಡಬಾರದು, ಅವನಿಗೆ ಮಾಡೋಣ ಅಂತ ಒಂದು ಗುಡಿ ಕಟ್ಟಿದ್ರು ವೀರಭದ್ರ. ಅದೊಂದು ಅಲ್ಲಿ ಒಂದು ಹಳೆ ಮೂರ್ತಿ ಸಿಕ್ತು ಅಂತ ಹೇಳ್ಬಿಟ್ಟು ಒಂದು ಬೇರೆ ಮೂರ್ತಿ ಮಾಡಿಬಿಟ್ಟು ಗುಡಿ ಕಟ್ಟಿದ್ರು. ಇವತ್ತಿನವರೆಗೂ ವೀರಭದ್ರನಿಗೆ ದಿವಸ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಅರ್ಚಕರು ಬಂದ್ರೆ ಅವ್ರು ಬಹಳ ದಿವಸ ಉಳಿಯೋದಿಲ್ಲ. ಅಂದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್, ಅದು ಒಂದೇ ಹೋಗ್ತಾನೆ, ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ರೋಗ ಗೀಕ ಬಂದ್ಬಿಟ್ಟು ಇದು ಹೋಗ್ತಾರೆ. ಸೊ ಅದೊಂದು ನಮ್ಮ ದೊಡ್ಡ ಸಮಸ್ಯೆ ಆಗಿದೆ. ಈಗ ಏನ್ ಮಾಡ್ಬೇಕು, ಇದರ ಮುಖ್ಯ ಅರ್ಚಕರು ಅದು ಹೋಗಿ ಮಾಡ್ಲಿಕ್ಕೆ ಅವರು ತಯಾರಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕೆಂಚಾಂಬಗೆ ಅರ್ಚಕರು ಮೊದಲು ಬಂದಂತ ಕಾಲದಲ್ಲಿ ಅವರು ದೇವಿ ಹತ್ರ ಕೇಳ್ಕೊಂಡಿದ್ದೇನೆಂದ್ರೆ, ಇದು ಕಾಡು ಮಧ್ಯದಲ್ಲಿ ಒಂದು ಸಣ್ಣ ಗುಡಿಯಲ್ಲಿ ನೀನಿದ್ಯಾ, ಒಂದು ಹುತ್ತದಲ್ಲಿ ಇದೆಯಾ, ನನಗೆ ಬಂದು ನಿನಗೆ ದಿವಸ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೇನಾದ್ರೂ ಸಜೆಸ್ಟ್ ಮಾಡು ಅಂತ ಕೇಳ್ಕೊಂಡಾಗ ಆಯ್ತು, ವಾರಕ್ಕೆ 3 ದಿವಸ ಮಾತ್ರ ಪೂಜೆ ಮಾಡುವಂತ. ಅಂದ್ರೆ ಇಲ್ಲಿ ಪೂಜೆ ನಡೆಯುವುದು ಬುಧವಾರ, ಶುಕ್ರವಾರ, ಭಾನುವಾರ, 3 ದಿವಸ ಮಾತ್ರ ಪೂಜೆ. ಅದು ಅಲ್ಲದೆ 1-1.5 ಗಂಟೆಗೆ ಪೂಜೆ ಶುರು ಆದ್ರೆ 5 ಗಂಟೆ ಒಳಗೆ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲಿ ರಾತ್ರಿ ಹೊತ್ತು ಯಾರು ಇರಕ್ಕಾಗೋದಿಲ್ಲ, ಯಾರು ಇರ್ಲೂಬಾರ್ದು. ಇದಾಗೆ ಒಂದು ಬಳೆಗಾರನೊಬ್ಬ ಒಂದು ದಿವಸ ಬಂದು ದಾರಿ ತಪ್ಪಿ ಬಂದು ಇಲ್ಲಿ ಕೂತವನಿಗೆ ಬಂದಾಗ ದೇವಿ ಬಂದ್ಬಿಟ್ಟು ಒಂದು ಹೆಂಗಸಿನ ರೂಪದಲ್ಲಿ ಬಂದ್ಬಿಟ್ಟು, ನೀನು ಇಲ್ಲಿ ಇರ್ಬೇಡ, ಇದು ಒಳ್ಳೆ ಜಾಗ ಅಲ್ಲ, ನೀನು ಹೋಗಿ ಇಲ್ಲಿಂದ ಅಂತ ಕರೆದ್ರು. ಅವನು ಹೋಗಕ್ಕೆ ಹೇಳಲಿಲ್ಲ. ಸರಿಯಪ್ಪ ನೀನು ಹೋಗು, ನೀನು ಕಷ್ಟದಲ್ಲಿ ಇದೆಯಲ್ವಾ ಅಂತ ಸ್ವಲ್ಪ ಚಿನ್ನ ಕೊಟ್ಟು ನೀನು ಹೋಗ್ತಾ ಇರು, ಹಿಂದೆ ತಿರುಗಿ ನೋಡ್ಬೇಡ ಅಂತ ಹೇಳಿದ್ರು. ಅವನು ಹೋಗ್ಬಿಟ್ಟು, ಇಷ್ಟು ಕೊಟ್ಟು ಬಿಟ್ರೆ, ಇನ್ನು ಸ್ವಲ್ಪ ನೋಡಿಬಿಟ್ರೆ ಇನ್ನು ಕೇಳಿದ್ರೆ ಜಾಸ್ತಿ ಕೊಡ್ತಾರೆ ಅಂತೇಳಿ ಆಸೆಯಾಗಿ ಹಿಂದೆ ತಿರುಗಿದ. ಅಲ್ಲಿ ಅವನ ಬಳೆಗಾರ ಕಲ್ಲಾಗಿ ಬಿದ್ದುಬಿಟ್ಟಿದ್ದಾನೆ. ಅಲ್ಲಿ ಬಳೆಗಾರನ ಕಲ್ಲು ಅಲ್ಲಿ ಇದೆ. ಹಾಗಾಗಿ ಈಗ ಈ ತರ ಒಂದು ಇತಿಹಾಸ ಇದೆ. ಯಾಕೆ ದೇವ್ರು ಬಂದು ಯಾವುದೇ ಒಂದು ಕಾಡಲ್ಲಿ ಒಂದು ಜನಿಸಿರೋದು, ಅದೇ ದೇವ್ರಿಗೆ ಗೆಲ್ಬೇಕು, ಅದಿಷ್ಟ, ಪ್ರಕೃತಿನೇ ದೇವ ಇಷ್ಟ. ಇವಾಗಿನ ಜನರೇಷನ್ ಏನ್ ಮಾಡ್ತಾರೆ, ದೇವಸ್ಥಾನಗಳಿಗೋಸ್ಕರ ಸುಮ್ನೆ ದೊಡ್ಡ ಬೆಟ್ಟ ಗುಡ್ಡಗಳನ್ನೇ ಹಾಳು ಮಾಡ್ಬಿಟ್ಟು ದೇವಸ್ಥಾನ ಕಟ್ಟಿಸ್ತಾರೆ. ಯಾಕಂದ್ರೆ ಆ ತರ ಜನರೇಷನ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಅಂತ ಹೇಳಿದ್ರೆ ಬಹಳ ಪರಿಸರವನ್ನು ರಕ್ಷಣೆ ಮಾಡ್ಲಿಕ್ಕೆ ಬಹಳಷ್ಟು ಕಟ್ಟುನಿಟ್ಟುಗಳಿದೆ. ಒಂದು ಜಾತ್ರೆಯ ಟೈಮಿನಲ್ಲಿ 48 ಹಳ್ಳಿಗಳಲ್ಲಿ ಸಾರು ಅಂತ ಹೇಳಿ ನಾವು ಹೇಳಿ ಕಳಿಸ್ತೀವಿ, ಜಾತ್ರೆ ಇಂಥ ದಿವಸ ಆಗುತ್ತೆ, ನೀವು ಇಂಥ ದಿವಸದಿಂದ ಮರ ಕಡಿಬಾರ್ದು, ಹಸಿರು ಇದು ಮಾಡಬಾರ್ದು, ಮನೆಯಲ್ಲಿ ಕೂಡ ಒಗ್ಗರಣೆ ಕೊಡಬಾರ್ದು ಆ ದಿವಸದಲ್ಲಿ ಅಂತ ಹೇಳುವಂತ ಒಂದು ಅವರಿಗೆ ಒಂದು ಇದೆ, ರಿಸ್ಟ್ರಿಕ್ಷನ್ಸ್ ಇದೆ. ಅದೇ ರೀತಿ ಪಾಲನೆ ಮಾಡ್ಕೊಳ್ತಾರೆ, ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದು ಆಯ್ತು. ಎರಡನೇದು ಏನು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಇಲ್ಲಿ ತಿರುಗಾಡಬಾರ್ದಕ್ಕೆ ಬೆಳಗಾರಂದು ಸಾಕ್ಷಿ ಇದೆ. ಮತ್ತೆ ನಾವು ಇಲ್ಲಿ ಜಾತ್ರೆ ದಿವಸ ಕೂಡ ಬಹಳವಾದ ವಿಶೇಷ ಇದೆ. ಏನಂದ್ರೆ
ಯಾವ ದೇವಸ್ಥಾನದಲ್ಲಿನೂ ಗರ್ಭಗುಡಿಯ ಒಳಗೆ ಹೋಗಿಬಿಟ್ಟು ಪಾದ ಮುಟ್ಲಿಕ್ಕಿಲ್ಲ, ಅರ್ಚಕರು ಮಾತ್ರ. ಇಲ್ಲಿ ಎಲ್ಲಾ ಭಕ್ತಾದಿಗಳು ಯಾವ ಜಾತಿ ಯಾವ ಮತ ಏನೋ ಆದ್ರೂ ಅವರು ಗರ್ಭಗುಡಿಯ ಒಳಗೆ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಬಹುದು. ಅದು ಎಷ್ಟು 2 ಗಂಟೆಗೆ ಪೂಜೆ ಮುಗೀತದೆ. ಇದು 2 ಗಂಟೆಯಿಂದ 12 ಗಂಟೆ ರಾತ್ರಿವರೆಗೆ ಮಾತ್ರ ದರ್ಶನಕ್ಕೆ. ಲಕ್ಷಾಂತರ ಜನ ಬರ್ತಾರೆ ಆ ದಿವಸ. ಪಾದ ಮುಟ್ಟುದು ಎಲ್ಲಿ ಸಿಕ್ಕುದಿಲ್ಲ, ಗರ್ಭಗುಡಿ ಒಳಗೆ ತಾಯಿ ಪಾದ ಮುಟ್ಟಬೇಕಲ್ವಾ ಅಂತ ಹೇಳುವಂತದ್ದು. ಅಲ್ಲಿ ಹೋಗಿ ಪಾದ ಮುಟ್ಟಿ 12 ಗಂಟೆಗೆ ನಾವು ಕ್ಲೋಸ್ ಮಾಡ್ತೇವೆ. ಅಂದ್ರೆ ಕ್ಯೂ ನಿಲ್ಲುವವರೆಗೂ ಸ್ಟಾಪ್ ಮಾಡ್ತೀವಿ ಆ ಟೈಮ್ನಲ್ಲಿ. ಅದ್ರ ಮೇಲೆ ಇಲ್ಲ, ಇನ್ನೊಂದು ದಿವಸ ನೋಡಿ. ಇನ್ನೊಂದು ಕ್ವಶನ್ ಇತ್ತು, ಅದೇ ಒಂದು ತ್ರಿಶೂಲದಲ್ಲಿ ರಕ್ತ ಬೀಜಾಸುರ ಸಾಯಿಸೋದು ಇನ್ನೂ ಕೊಳ ಇದೆ ಅಂತಂದ್ರೆ ಅದೆಲ್ಲಿ ಬರುತ್ತೆ ಸರ್? ಅದು ಇಲ್ಲಿ ಕೆಳಗಡೆ ಒಂದು ಇದೆ. ಅದು ರಕ್ತ ಬೀಜಾಸುರನನ್ನು ಕೊಂದ ನಂತರ ಅವರು ಸ್ನಾನ ಮಾಡ್ಬೇಕಲ್ಲ ದೇವಿಗೆ. ಸ್ನಾನ ಮಾಡ್ಲಿಕ್ಕೆ ಅಂತೇಳಿ ಹೋಗಿ ಬಂದ್ರೆ ಇಲ್ಲಿ ಕೆರೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅವರು ದೇವಿ ಏನ್ ಮಾಡಿದ್ರು, ಹೋಗಿ ಒಂದು ಬಂಡೆಯ ಮೇಲೆ ನಿಂತು ಈಗ ಕಾಲು ಊರಿ ಈ ಕೈಯಲ್ಲಿ ಗುದ್ದಿ ಒಂದು ಕೆರೆ ಮಾಡಿದ್ರು. ಅದು ಕೆರೆ ಕೂಡ ಇವತ್ತು ಕಲ್ಯಾಣಿ ಈ ತ್ರಿಕೋಣಾಕೃತಿಯಲ್ಲೇ ಇದೆ. ಅದೆಲ್ಲಿ ಬರುತ್ತೆ? ಕೆಳಗಡೆ ಇದೆ. ಅದೇ ಆ ನಿತ್ತ ಬಂಡೆ ಇದಲ್ವಾ, ಬಂಡೆಯಲ್ಲಿ ದೇವಿಯ ಪಾದ ಇದೆ. ಆಮೇಲೆ ಮಂಡಿ ಊರಿದ್ದು ಇದೆ, ಹಿಂದಿನ ಕಾಲ ಬೆಂಡ್ ಮಾಡಿದ್ದು ಅದು ಇದೆ ಅದರಲ್ಲಿ. ಅಷ್ಟೇ ಅಲ್ಲ, ಆ ಬಂಡೆಯಲ್ಲಿ ಕೆಳಗಡೆಗೆ ಸೀರೆ ನೆರಿ ಬಂದು ಕೂಡ ಇದೆ. ಅದು ಏನಾಗಿದೆ ಅಂದ್ರೆ ಇಲ್ಲಿ ಮೊದಲು ಸ್ವಲ್ಪ ದಿವಸ ಜನರು ಅಷ್ಟಾಗಿ ದೇವರನ್ನು ಇದು ಮಾಡಲಿಲ್ಲ. ಹಾಗೇನಾಯ್ತು, 1892ರಲ್ಲಿ ದೇವಿ ಇಲ್ಲಿಂದ ಹೋಗಿಬಿಟ್ಟು ಬೀರೂರಿನಲ್ಲಿ ನೆಲೆ ಮಾಡಿದರು. ಒಬ್ಬ ವ್ಯಾಪಾರಸ್ಥ, ಅವನು ಹುಣಸೆ ಹುಳಿ ಮಾಡ್ತಾ ಇದ್ದ, ಬೀಜ ಗಿಡನೆಲ್ಲ ಮಾಡ್ತಾ ಇದ್ದ. ಆ ಬೀಜದೊಳಗೆ ಗಿಂಡಿಯಿಂದ ಅವನಿಗೊಂದು ಶಬ್ದ ಬಂತು. ಏನಂತ ಹೇಳಿದ್ರೆ, ನಾನು ಅಲ್ಲಿಂದ ಬಂದಿದ್ದೇನೆ, ಇಲ್ಲಿ ಒಂದು 100 ವರ್ಷ ಇಲ್ಲಿ ಇರ್ತೀನಿ, ಅಷ್ಟವರೆಗೆ ನೀನು ನನ್ನನ್ನು ಇದು ಮಾಡು. ಅವನು ಹೇಳ್ದ, ನನಗೇನು ಇದಿಲ್ಲ, ಆದಾಯ ಇಲ್ಲ, ನಾನೇನು ಮಾಡೋದು ಅಂತ. ನೀನೇನು ಮಾಡಬೇಡ, ಈ ಗಿಂಡಿ ತಗೊಂಡೋಗಿ ಇಲ್ಲಿ ಕಟ್ಟೆಯಲ್ಲಿ ಇಡು ಅಂತ. ಕಟ್ಟೆಯಲ್ಲಿ ಇಟ್ಬಿಟ್ಟೆ. ಕಟ್ಟೆಯಲ್ಲಿ ಅದು ಕ್ರಮೇಣ ಅದೊಂದು ದೇವಸ್ಥಾನ ಆಯ್ತು. ಅಲ್ಲಿ ಕೆಂಚಂಬನಿ ದೇವಸ್ಥಾನ ಆಯ್ತು. ಅಲ್ಲಿಂದ ಹಾಗೆ ಕರೆಕ್ಟ್ ಅದೇ 100 ವರ್ಷಕ್ಕೆ ಇಲ್ಲಿ ನಾವು ಜೀರ್ಣೋದ್ಧಾರ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಯಾವ್ದು ಈ ಚರಿತ್ರೆ ಗೊತ್ತಿರಲಿಲ್ಲ, ಅದ್ರ ಮೇಲೆ ನಾವು ಇದನ್ನು ನೋಡಿರೋದು. ಆಮೇಲೆ ಅವರೇ ಬಂದ್ರು, ಯಾರು ಅಲ್ಲಿ ಬೀರೂರಿನಲ್ಲಿರುವಂತ ಕೆಂಚಂಬ ದೇವಸ್ಥಾನಕ್ಕೆ ಯಾರು ಆ ಶೆಟ್ರು ಏನ್ ವ್ಯಾಪಾರ ಏನು ಮಾಡ್ತಾ ಇದ್ರ, ಅವರೇ ಬಂದು ಹೇಳಿದ್ರು, ನೋಡಿ ಇಡೀ ನಮ್ಮ ಪೂರ್ವಜರಿಂದ ಈ ರೀತಿ ಬಂದಿದೆ ಅಂತ. ಅವರು ಒಂದು ಬುಕ್ಲೆಟ್ ಎಲ್ಲ ಮಾಡಿದ್ರು, ಈ ರೀತಿ ಆಗಿದೆ ಅಂತ. ಆ ದಿವಸ ಪುನಃ ದೇವಸ್ಥಾನ ಬಂತು. ಇಲ್ಲಿ ಬಂದ ಮೇಲೆ ಇಲ್ಲಿ ಕಮಿಟಿಗಳು ಸ್ವಲ್ಪ ಎಚ್ಚರ ಆಯ್ತು. ಆಮೇಲೆ ಏನೇನೋ ಮಾಡಕ್ಕೆ ನೋಡಿದ್ರು. ಆದ್ರೆ ಅಷ್ಟೊತ್ತಿಗೆ ಯಾರೋ ಒಬ್ರು ಅದನ್ನು ತೆಗೆದು ಮುಜರಾಯಿ ಇಲಾಖೆ ಕೊಟ್ಬಿಟ್ರು. ದೇವಸ್ಥಾನ ಇರಲಿ, ಮುಜರಾಯಿಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ಮುಜರಾಯಿಕೆ ಇಲಾಖೆಯಿಂದ ಬಂತು. ಮುಜರಾಯಿ ಇಲಾಖೆಯಿಂದ ನಾವೆಲ್ಲ ಬಂದಾಗ 2000 ಇಸ್ವಿಯಲ್ಲಿ ಇದನ್ನು ಇಂಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಅಷ್ಟು ಸಪೋರ್ಟ್ ಇಲ್ಲ. ಬಟ್ ನಾವು ಕಲೆಕ್ಟ್ ಮಾಡಿದ್ವಿ ಬಹಳಷ್ಟು ದುಡ್ಡು. ಅದು ಮುಂದ್ಗಡೆದು ಮಹಾದ್ವಾರ ನಾನೇ ಕಟ್ಸಿದ್ದು, 1,35,000. ಆಮೇಲೆ ಜನರು ಕೊಟ್ಟಿದ್ದವರನ್ನೆಲ್ಲ ಹೆಸರುಗಳು ಬರ್ತಿದ್ದೀವಿ, ಅಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದೀವಿ, ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಈ ಗರ್ಭಗುಡಿಯನ್ನು ಮಾತ್ರ ನಾವು ಇದು ಮಾಡಿದ್ದೀವಿ, ಉದ್ಧಾರ ಮಾಡಿದ್ದೀವಿ. ಆಮೇಲೆ ಪುನಃ ನಾವು ಅದಕ್ಕೆ ಇದು NGO ಮಾಡಿದ ಮೇಲೆ ಇದೊಂದೀಗ 1 ಕೋಟಿವರೆಗೆ ಖರ್ಚಾಗಿದೆ. ದಾಸೋತ್ಸವ ಶುರು ಮಾಡಿದ್ದೀವಿ. ಮತ್ತು ಮದುವೆ ಮಾಡಲಿಕ್ಕೆ ಹಾಲ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ, ಅದನ್ನು ಮಾಡಿದ್ದೀವಿ. ಇನ್ನಿದೆಲ್ಲ ಮಾಡ್ಕೊಂಡಿದ್ದೀವಿ. 7 ಕೋಟಿಯ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಏನಂತಂದರೆ ಚಂದ್ರಶಾಲೆ ಮಾಡ್ತೀವಿ, ಇಲ್ಲಿ ರಾಜಗೋಪುರ ಬರುತ್ತೆ, ಇದನ್ನೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕಾಗಿ ಏನು ಮಾಡ್ತೀವಿ ಅಂದರೆ, ಜನರಿಂದ ದುಡ್ಡು ಕೊಡೋರು ಭಾಳ ಜನ ಇದ್ದಾರೆ. ಈಗಾಗಲೇ ಫೋನ್ ಮಾಡ್ತಾ ಇದ್ದಾರೆ ನಮಗೆ, ಯಾವ ಕಟ್ತೀರಾ, ಯಾವ ಶುರು ಮಾಡ್ತೀರಿ ಏನಂತ. ಆದರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡಲಿಕ್ಕೂ ಬೇಕು, 80C ಬೇಕು, ಮತ್ತು 12A ಇದೆಲ್ಲ ಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಈ NGO ಮಾಡೋಕ್ಕೆ ಹೋದರೆ ಅದರಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಏನು ಮಾಡಿದ್ದೀವಿ, ಕೆಂಚಾಂಬ ಚಾರಿಟೇಬಲ್ ಟ್ರಸ್ಟ್ ಅಂತ, ಅದು ರಿಜಿಸ್ಟರ್ ಆಗ್ತಾ ಇದೆ, ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ. ಅದು ಮಾಡಿದರೆ ನಮ್ಗೆ ಆ ಫಾರ್ಮ್ಯಾಟ್ಸ್ ಪವರ್ ಬರುತ್ತೆ. ಅದರಿಂದ ಮುಖಾಂತರ ಎಲ್ಲ ಯಾರ್ಯಾರು ಕೇಳಿದ್ದಾರೆ ಅವರಿಗೆ ಕೊಟ್ಬಿಡೋಣ ಅಂತ. ಈಗಲೇ ಎಲ್ಲ ಬಾಯಲ್ಲಿ ಎಲ್ಲ ಹೇಳಿದ್ದಾರೆ, ಭಾಳಷ್ಟು ದುಡ್ಡು ಬರ್ತಾ ಇದೆ. ಅದು ಏನೋ ಇನ್ನೊಂದು 2 ವರ್ಷ ಟೈಮ್ನಲ್ಲಿ ಆಗ್ತದೆ ಅಂತ ಪ್ರಶ್ನೆ ಕೇಳಿದಾಗ ನಮಗೆ ಹೇಳಿದರು. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾವ ಮೂರ್ತಿ ಕೂಡ ಇಲ್ಲಿ ಇರಬಾರ್ದು ಅಂತ. ಇದರಲ್ಲಿ ಇರ್ಬೋದು, ರಾಜಗೋಪುರದಲ್ಲೆಲ್ಲ ಇರ್ಬೋದು, ಆದರೆ ಮೂರ್ತಿ ಪೂಜೆ ಇಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಕೆಂಚಾಂಬಗೆ. ಅದಕ್ಕೆ ನಾವು ಏನು ಮಾಡಿದ್ವಿ, ಮತ್ತೆ ಮೂಲ ಕಲ್ಯಾಣಿ ಇಂಪ್ರೂವ್ ಮಾಡಲೇಬೇಕು. ನೀವು ಅಲ್ಲಿಂದ ಇದು ಬರಬೇಕು, ನೀರು ಬರಬೇಕು, ಪೂಜೆಗೆ ಇಲ್ಲಿ ನೀರು. ಈಶ್ವರಿಗೆ ಅದೆಲ್ಲ ಮಾಡ್ತಾ ಇರಲಿಲ್ಲ, ನಮ್ಗೆ ಗೊತ್ತೂ ಇರಲಿಲ್ಲ. ಅದು ಯಾಕಂದ್ರೆ ಆ ಜಾಗನೇ ಮುಚ್ಚಿ ಹೋಗ್ಬಿಡ್ತು ಕಾಡಿನಲ್ಲಿ. ಕೆರೆ ನಾವು ಒಂದ್ಸಲ ಡೀಪನ್ ಮಾಡಿದ್ದೀವಿ, ಡೀಪನ್ ಶೇಪ್ ಮಾಡಿ ಚೇಂಜ್ ಮಾಡಿಲ್ಲ ನೀರು.
ಆ ನೀರು ಏನು ಇದು ನೋಡಿ, ನೀರು ಆ ಬಂಡೆ ಲೆವೆಲ್ಗೆ ನೀರು ಬರ್ತದೆ, ಅದ್ರ ಮೇಲೆ ಬರೋಲ್ಲ. ಯಾವ ಕಾರಣಕ್ಕೂ ನೀರು ಖಾಲಿ ಆಗಲ್ಲ ಅಲ್ಲಿ. ಎಂತ ಬರಗಾಲ ಬಂದ್ರು ನೀರು ಖಾಲಿ ಆಗಲ್ಲ. ನೀರು ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಒಂದಡಿ ಕೆಳಗೆ ಹೋಗ್ಬೋದು. ಅದೇನಾದ್ರು ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಸರ್ಕಾರದಿಂದಲೂ ಕೂಡ ನಮಗೆ ಸಹಾಯಗಳು ಬರ್ತಾ ಇದ್ದಾವೆ. ಸೊ ಕಲ್ಯಾಣಿಯನ್ನು ಈ ಸಲ ಸರ್ಕಾರದ ಸಹಾಯದಿಂದಲೇ ಅದನ್ನೆಲ್ಲ ಖರ್ಚು ಮಾಡಿಕೊಂಡು ಅದನ್ನೆಲ್ಲ ಸ್ಟೆಪ್ಸ್ ಎಲ್ಲ ಮಾಡ್ತೇವೆ, ಅಲ್ಲೆಲ್ಲ ಇದು ಮಾಡ್ಕೊಂಡು. ಓಕೆ ಸರ್, ನಾನು ಅದೇ ರೀತಿ ಪರಿಸರ ಪ್ರೇಮಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಂಚಂಬ ದೇವಸ್ಥಾನ, VP ಹೆಗ್ಡೆ ಸರ್ ಅವರು ಸಮೇತ ಒಂದು ಪರಿಸರದಲ್ಲಿ ದೇವ್ರು ಕಾಣ್ತಾ ಇದ್ದಾರೆ. ಆ ದೇವರಿಗೆ ಏನಿಷ್ಟ, ಪರಿಸರ ಇಷ್ಟ. ಅವ್ರ ಪರಿಸರ ಉಳಿಸೋಕೆ ಅಷ್ಟು ಓಡ್ತಾರೆ. ಅವರೇ ಅಷ್ಟು ಓಡಾಡ್ತಾ ಇರಬೇಕಾದ್ರೆ ನಮ್ಮಿಂದ ಯುವ ಜನಾಂಗ, ನಾವು ಯುವಕರು ನಾವೆಷ್ಟು ಒಂದು ಸಪೋರ್ಟ್ ಮಾಡಬೇಕು. ಇತ್ತೀಚೆಗೆ ಏನು ಮಾಡ್ತಾ ಇದ್ವಿ ಅಂದರೆ, ನಮ್ಮ ಊರೊಳಗಡೆ ದೇವಸ್ಥಾನ ಕಟ್ಕೊಳ್ತಾ ಇದ್ವಿ. ಯಾರೋ ಒಂದು ದೇವಸ್ಥಾನ ಕಟ್ಕೊಳ್ತಾರೆ ಅಂತ ಸಮಾಜಘಾತಕ ಶಕ್ತಿಗಳ ಸೇರ್ಕೊಂಡು ಆ ದೇವ್ರನ್ನ ಬಂದು ನಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ದೇವಸ್ಥಾನ ಮಿರ್ಸ್ಕೊಳ್ತಿದ್ವಿ. ಅದ್ರ ಬಂದು ಸರ್ ಈ ಥರ ದೇವಸ್ಥಾನಗಳು, ಪುರಾತನ ಕಾಲಗಳು ಎಲ್ಲೆಲ್ಲಿ ದೇವಿಗಳು ನೆಲೆಸಿದ್ರೆ ಅಲ್ಲೋದ್ರೆ ಒಂದು ಆಶೀರ್ವಾದನೂ ಚೆನ್ನಾಗಿರುತ್ತೆ, ಪರಿಸರನೂ ಉಳಿಯುತ್ತೆ. ಯಾಕೆ ದೇವ್ರಿಗೆ ಪರಿಸರನೇ ಇಷ್ಟ. ಯಾಕೆ ಒಂದೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ, ಆ ಊರ ಹೆಸರು ಹೇಳಲ್ಲ. ಅಲ್ಲಿ ಹೆಚ್ಚು ಕಮ್ಮಿ ಇದ್ದ ಬೆಟ್ಟ ಗುಡ್ಡಗಳೆಲ್ಲ ನಿರ್ನಾಮ ಮಾಡ್ಬಿಟ್ಟು ಅಲ್ಲೊಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಬೆಟ್ಟ ಗುಡ್ಡಗಳೆಲ್ಲ ಹಾಳೋಗಿದೆ. ಯಾಕೆ ದೇವ್ರಿಗೆ ಪರಿಸರನೇ ಇಷ್ಟ. ಬೆಟ್ಟ ಗುಡ್ಡ ಕಾಪಾಡಿದ್ರೆ ದೇವರೇ ಅಲ್ಲಿ ಬಂದು ನೆಲೆಸ್ತಾನೆ. ನೀವು ಹೇಳಿದ್ರಿ ಪಾರ್ವತಮ್ಮ ಬೆಟ್ಟ, ಗೋಪಾಲ್ಪುರ ಬೆಟ್ಟ, ಆಮೇಲೆ ಮಲಂಬಿ ಬೆಟ್ಟ ಬರುತ್ತೆ, ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ರಿ, mynatureindia.com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ. ಯಾಕೆಂದರೆ ನಾವು ಶಶಿ ಸರ್ ಒಂದು ಮೂಕ್ರಿ ಗುಡ್ಡ, ಯಾಕಂದರೆ ಈ ಮೂಕ್ರಿ ಗುಡ್ಡ ಈ ಎಲ್ಲ ಗಣಿಗಾರಿಕೆ ಬಂದು, ಯಾಕಂದರೆ ಯಾವುದೋ ಊರಿಂದ ಬರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಇಲ್ಲ ಅವನ ಅಣ್ಣ ಅಂತಾರೆ, ನಿಮಗೊಂದು 2 ಲಕ್ಷ ಕೊಡ್ತಾರೆ. ಇಲ್ಲ ಯಾಕೆಂದರೆ ಒಂದು ಪುರಾತನ ಕಾಲದ ಒಂದು ಋಷಿಮಣಿಗಳಿರ್ಬೋದು, ನಮ್ಮ ತಂದೆ ತಾಯಿ ಆ ಥರ ಎಲ್ಲ ಬೆಳೆದಿದ್ದು ಒಂದು ಫೀಲಿಂಗ್ಸ್ ಇರುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಯಾವುದೋ ಅಣ್ಣ ಬಂದ ಅಂತ ಹೇಳ್ಬಿಟ್ಟು ಒಂದು ತಿಂಗಳಲ್ಲಿ ಬೆಟ್ಟ ಗುಡ್ಡ ನಾಡಾದ್ರೆ ಈಗ ನೋಡ್ತಾ ಇರ್ಬೋದು, ಒಂದು ಭೂಕುಸಿತ ಆಗ್ತಾ ಇರುತ್ತೆ. ಆ ಭೂಕುಸಿತ ಆಗೋಕ್ಕೆ ಮೇನ್ ಕಾರಣ ನೀವು ಬಂಡೆಗಳನ್ನ, ಬೆಟ್ಟ ಗುಡ್ಡಗಳನ್ನ ಹಾಳು ಮಾಡೋದು. ಬೆಟ್ಟ ಗುಡ್ಡಗಳು ಹಾಳು ಮಾಡಿತ್ತಂದ್ರೆ ಭೂಕುಸಿತನ ಆಯ್ತು, ಹಿಂದಕ್ಕೆ ಮುಂದಿನ ಜನಾಂಗನೇ ಸರ್ವನಾಶ ಆಗುತ್ತೆ. ಪ್ರತಿಯೊಬ್ಬರು ಬೆಟ್ಟ ಗುಡ್ಡಗಳನ್ನ ಉಳಿಸ್ಬೇಕು, ಎಕೋ ಫ್ರೆಂಡ್ಗಳನ್ನ ಜಾಸ್ತಿ ಮನೆ ಕಟ್ಟಬೇಕು. ಇನ್ನೂ ಹಲವಾರು ವಿಚಾರಗಳನ್ನ ಶಶಿ ಸರ್ ಹತ್ರ ಮಾತಾಡೋಣ. ಶಶಿ ಸರ್, ನಾನು ಸುಮಾರು ಜನ ಊರುಗಳಿಗೆಲ್ಲ ವಿಸಿಟ್ ಕೊಡ್ತಾ ಇರ್ತೀನಿ. ಯಾಕೆಂದರೆ ಯಾವುದೋ ಊರಿಂದ ಬಂದ ಅಂದ ತಕ್ಷಣ ಅವನಿಗೆ ಇಲ್ಲಿ ಊರದು ಏನೋ 1 ಲಕ್ಷ 2 ಲಕ್ಷ ಕೊಡ್ತಾರೆ. ಯಾಕೆ ನಿಮ್ಮ ಜೊತೆ ಬೆಳಕ ಬಂದಿರ್ತಾರೆ ಚಿಕ್ಕ ವಯಸ್ಸಿಂದ, ಏನೋ ಒಂದು 5 ಲಕ್ಷ ಸಿಗುತ್ತೆ ಅಂತ ಅವ್ರನ್ನೇ ಮಾರ್ಕೊಬಿಟ್ಟು ಆ ಬೆಟ್ಟ ಗುಡ್ಡಗಳನ್ನೇ ತ್ಯಾಗ ಮಾಡಕ್ಕೆ ಮಾಡ್ತಾರಲ್ಲ ಸಾವಿರಾರು ಕೋಟಿಗೆ. ಏನಕ್ಕೆ ಕಾರಣ ನಿಮ್ಮದು ಉದಾಹರಣೆ ಪ್ರಕಾರ? ಯಾರು ಅವ್ರು ಮಾಡೋದು ಏನಕ್ಕೆ ಅಂತ, ನಿಮ್ಮ ಜೊತೆಗಿರೋರೇ. ಯಾಕಂದ್ರೆ ನಿಮ್ಮ ಜೊತೆ ಇರೋರೇ ಆ ಥರ ಮಾಡೋಕ್ಕೆ, ನಿಮ್ಮ ಊರವರೇ ಒಗ್ಗಟ್ಟಾದ್ರೆ ಯಾರನ್ನೂ ಅಲೋ ಬಿಡ್ಕೊಳ್ಳಂಗಿಲ್ಲ. ಅದು ಏನಕ್ಕೋಸ್ಕರ ಜನ ಆ ಥರ ಹೊರಟೋಗ್ತಾರೆ ಅಂತ ನಿಮಗೆ ಗೊತ್ತಿರೋ ಪ್ರಕಾರ? ಅವರು ಏನು ಅಂತ ಹೇಳಿದ್ರೆ, ಅವ್ರಿಗೊಂದು ಏನೋ ಒಂದು ದೊಡ್ಡ ಮಟ್ಟದಲ್ಲ, ಅವರಿಗೆ ಕೆಲವರು ಇರುತ್ತೆ, ಕೆಲವರು ಮೆಂಟಾಲಿಟಿ ಆಗಿರುತ್ತೆ. ಸಣ್ಣ ಮಟ್ಟದ ಒಂದು ಆಮಿಷ ಒಡ್ಡಿದ್ರೆ ಸಾಕು ಅವರಿಗೆ. ಆಮೇಲೆ ಅದೊಂದು ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಏನು ನೀವು ಈಗ ಹೇಳಿದ್ರಿ ಬೆಂಗಳೂರಿಂದ ಬಂದ ದೊಡ್ಡ ಅಣ್ಣ ಗಿಣ್ಣ ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ತಿರುಗಿದ್ರೆ ಇವರಿಗೆ ಒಂದು ದೊಡ್ಡಿಸ್ತಿಗೆ ಅಂತ ಅವ್ರಿಗೆ ಅಲ್ಲ, ಅಸಹ್ಯ ಅನ್ಸುತ್ತೆ. ಆದ್ರೆ ಇವ್ರಿಗೆ ದೊಡ್ಡಿಸ್ತಿಗೆ ಅಂತ ತಿಳಿದ್ರೆ ಆಗಿದೆಲ್ಲ ಉಪಯೋಗಿಸ್ಕೊಂಡು ಅವ್ರು ಮಾಡ್ತಾರೆ. ಅಲ್ಲ, ಅವ್ರಿಗೆ ಗೊತ್ತಾಗಲ್ವಾ ನಮ್ಮ ಮಕ್ಕಳು ಮರಿ ಬದುಕಿರ್ತಾರೆ. ಅದೇನಾಗಿದೆ ಅಂತ ಹೇಳಿದ್ರೆ, ಈಗ 2 ವರ್ಷದಿಂದ ಎಲ್ಲರಿಗೂ ಇವ್ರು ಏನ್ ಮಾಡಿದ್ರು ಆ ಪರಿಣಾಮ 2 ವರ್ಷದ ಹಿಂದೆ ಅವ್ರ ಕಣ್ಣು ಮುಂದೆ ಬಂತು. ಎಲ್ಲ ಫ್ಲಡ್ ಆಯ್ತು. ನಿಮ್ಗೆ ಗೊತ್ತಿದ್ದಂಗೆ ಕೊಡಗೆ ಕೊಚ್ಚೋಗೋ ಮಟ್ಟಕ್ಕೆ ಬಂತು. ಏನೋ ದೇವ್ರದಿಂದ ಉಳಿದಿದೆ ಸ್ವಲ್ಪ. ನಾವು ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪರಿಸರ ಜೊತೆಗೂ ಈ ಬೇರೆ ಏನು ಈಗ ಕೆಲವರು ನೀವು ಹೇಳ್ದಂಗೆ ರಾಜಕಾರಣಿಗಳು ಕೂತ್ಕೊಂಡು ಮೈಕ್ ಸಿಕ್ಕಿದ ತಕ್ಷಣ ಕೂತ್ಕೊಂಡು ಮಾತಾಡ್ತಾರೆ, ಆ ಥರ ಈ ಥರ ಮಾತಾಡ್ತಾರೆ. ನಾವು ಕೆಲವು ಫೀಲ್ಡ್ ವರ್ಕು ಮಾಡಿದ್ವಿ. ನಿಮ್ಗೆ ಹೇಳ್ಬೇಕು ಅಂದರೆ 2 ವರ್ಷದ ಹಿಂದೆ ಮಡಿಕೇರಿಯಲ್ಲಿ ದೊಡ್ಡ ಫ್ಲಡ್ ಆದಾಗ ಈ ಬೆಂಗಳೂರಿಂದ ಎಲ್ಲ ಈ ಆಹಾರ ಧಾನ್ಯಗಳನ್ನ ಕಳಿಸ್ಕೊಡ್ತಿದ್ರು. ಅದು ಯಾವ ಥರ ಇಲ್ಲೆಲ್ಲ ಮಿಸ್ಯೂಸ್ ಆಯಿತು ಅಂತಲೂ ನಮ್ಗೆ ಗೊತ್ತು, ಎಲ್ಲ ತಮಗೆಲ್ಲ ಗೊತ್ತಿರೋಂಗೆ. ಈ ಒಂದು
ಸಮುದಾಯ ಭವನ ಅಲ್ಲಿ ಇಲ್ಲಿ ಕೆಲವ್ರನ್ನ ಇಟ್ಟಿದ್ರು. ಈ ಅಲ್ಲೇ ಇವರು ಅವ್ರ ಜೊತೆನೇ ಹಿಂದೆ ಮುಂದೆ ಓಡಾಡ್ತಾ ಇದ್ದರು. ನಿಜವಾಗ್ಲೂ ಒಂದು ವರ್ಕರ್ ಅಂತ ಹೇಳಿದ್ರೆ ಫೀಲ್ಡ್ ವರ್ಕ್ ಮಾಡಬೇಕು. ಅದಕ್ಕೆ ಏನು ಉದಾಹರಣೆ ಅಂತ ಹೇಳಿದ್ರೆ, ಈಗ ನಾವು ಒಂದ್ಸರಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಇದರಿಂದ ನಾವು ಒಂದು ಸ್ವಲ್ಪ ರೇಷನ್ ಹಂಚಕ್ಕೆ ಅಂತ ಹೇಳ್ಬಿಟ್ಟು ಈ ಬಾಗಮಂಡಲ ಮುಂದೆ ಹೋಗಿದ್ದು. ಅಲ್ಲಿ ಹೋದಾಗ ಒಂದು ಮನೇಲಿ 3 ಜನ ಇದ್ರು, ಅವ್ರ ತಂದೆ ತಾಯಿ ಎಲ್ಲ. ಅವ್ರು ಕಣ್ಣೀರು ಹಾಕ್ತಿದ್ರು. ಅವ್ರಿಗೆ ಏನು ಅಂತ ಹೇಳಿದ್ರೆ, ಒಳಗಡೆ ಅವರು ಏನು ಒಂದು ಜಾಗ ಇತ್ತು, ಮನೆ ಕಟ್ಟಿದ್ರು, ಅಲ್ಲಿ ಭೂಕುಸಿತ ಆಗಿ ಪೂರ್ತಿ ಕೊಚ್ಚೋಗಿದ್ರು. ಅದರಲ್ಲಿ 2 ಬಾಡಿ ಸಿಕ್ಕಿತ್ತು, ಒಂದು ಬಾಡಿ ಸಿಕ್ಕಿರಲಿಲ್ಲ. ಆಗ ನಾವೇನು ಮಾಡೋದು ಅಂತ ಹೇಳಿದ್ರೆ, ನಮಗೊಂದು ಹುಮ್ಮಸ್ಸು, ನೋಡೋಣ ಇದೆಲ್ಲ ಸುಮ್ಮನೆ ರೇಷನ್ ಗೀಸನ್ನು ಅದು ಇರಲಿ, ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡೋದು, ನಾವೊಂದು ಟೀಮ್ ಕಟ್ಕೊಂಡು 20 ಜನ ಏನು ಬೇಕು ಅದಕ್ಕೆ ಹಗ್ಗ ಅದು ಇದು ಕಟ್ಟರ್ ಮಿಷಿನ್ಗಳು ಅದೆಲ್ಲ ತಗೊಂಡು ಒಂದು 4 ಕಿಲೋಮೀಟ್ರು ಎದೆ ಮಟ್ಟಕ್ಕೆ, ಇಲ್ಲಿ ಈ ಮಟ್ಟಕ್ಕೆ ನೀರಿತ್ತು, ಅದನ್ನು ನಡ್ಕೊಂಡು ಹೋಗಬೇಕು. ಈಗ ರೋಡ್ ಎಲ್ಲ ಕಂಪ್ಲೀಟ್ ಬ್ಲಾಕ್ ಆಯ್ತು, ಕಟ್ಟಾಯಿತು. ಅಲ್ಲಿಗೆ ಹೋಗಿ ಅಲ್ಲಿ NDRF ಇದ್ದರು, ಅವ್ರ ಜೊತೆ ಸೇರ್ಕೊಂಡು ನಾವು ಸುಮಾರು ಹೊತ್ತು ಅದು ಪ್ರಯತ್ನ ಪಟ್ಟು ಒಂದು ಕೆಳಗೆ ಹೂತೋಗಿದಂಥ ಒಂದು ಬಾಡಿ ತೆಗೆದು, ಅದು ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಅಷ್ಟೇ, ಇನ್ನು ನಮಗೆ ಇನ್ನು ಬೇರೆ ಏನಲ್ಲ. ಆಮೇಲೆ ಅದರಿಂದ ಅದಾದ ನಂತರ ನಮ್ಮ ಸಂಘಟನೆಯ ಕಾರ್ಯದಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ, ಈ ಒಂದು ಏನು ಅತಿಯಾಗಿ ಬಡವರಿದ್ದಾರೆ, ನಮ್ಮ ಸಂಘಟನೆ ನಮ್ಮ ಕೈಯಿಂದ ದುಡ್ಡಲ್ಲಿ ಅವರಿಗೊಂದು ಇದು ಯಾವುದು ರೇಷನ್ ಕಾರ್ಡ್ ಮಾಡಿ ತಿಂಗಳು ಬಂದು ನೀವು ಏನು ದಿನಸಿ ಸಾಮಗ್ರಿ ತಗೊಂಡು ಹೋಗಿ ಅಂತಲೂ ಆ ವ್ಯವಸ್ಥೆನೂ ಮಾಡಿದ್ದು. ಇದ್ರ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಬರ್ತಾರೆ, ಅವರು ಏನು ಚುನಾವಣೆ ಟೈಮಲ್ಲಿ ಬರ್ತಾರೆ, ಉದ್ದುದ್ದ ಭಾಷಣ ಹೊಡಿತಾರೆ, ಎಲ್ಲ ಆಸೆ ಆಮಿಷಗಳನ್ನ ಒಡ್ಡುತ್ತಾರೆ, ಮತ್ತು 5 ವರ್ಷ ಅವ್ರು ಕಾಣೋದಿಲ್ಲ. 5 ವರ್ಷ ಇವ್ರಿಗೆ ಏನು ಕೆಲಸ ಅಂದ್ರೆ ನಿರಂತರವಾಗಿ ಎಲ್ಲ ಪರಿಸರ ಎಲ್ಲ ಲೂಟಿ ಹೊಡೆದು ದುಡ್ಡು ಮಾಡೋದು. ಇಂಡಿಯಾ GDP ಹೋಗಿಲ್ಲ, ಇಂಡಿಯಾ GDP ಪಾತಾಳದಲ್ಲೇ ಇದೆ. ಇವ್ರು ಹೆಂಡತಿ ಮಕ್ಳಿಗೆ ಉದ್ದಾರಿಗೋಸ್ಕರ ಇವರು ದುಡ್ಡು ಮಾಡ್ಕೋತಾರೆ. ನಮ್ಮ ಹೆಂಡತಿ ಮಕ್ಳನ್ನೆಲ್ಲ ಪಾತಾಳಕ್ಕೆ ಚೆಲ್ಲಿ ಅವ್ರ ಕಣ್ಣೆದ್ರಿಗೆ ನಾವು ಸಾಯ್ತಾ ಇರಬೇಕು. ಜನಗಳಿಗೆ ಬುದ್ಧಿ ಇಲ್ಲ, ಅಲ್ಲಿ ಬುದ್ಧಿ ಇಲ್ಲ. ಅದೇ ಹೇಳಿದ್ರು ನೀವೇಂದ್ರೆ, ಇಂಡಿಯಾದಲ್ಲಿ ಎಲ್ಲ 90 ಭಾಗದ ಭಾರತದ ಇಡೀ ಏನು ಹಣಕಾಸು ವ್ಯವಸ್ಥೆ ದುಡ್ಡು ಎಲ್ಲ 10 ಭಾಗ ಜನ ಜೊತೆ ಇದೆ. ಅವ್ರ ಸ್ಕೂಲು ಕಾಲೇಜು, ಅವರು ಮಕ್ಕಳು ಮರಿ, ಅವ್ರದ್ದು ಫಾರಿನ್ ಅಲ್ಲಿ ಇಂಡಸ್ಟ್ರಿಗಳು ಅವ್ರದ್ದು ಮಾತ್ರವ, ಮತ್ತೆ ಅವ್ರ ಅನುಯಾಯಿಗಳು, ಅವ್ರಿಗೆ ಯಾರು ಬಕೆಟ್ ಇಟ್ಕೊಂಡಿರ್ತಾರೋ ಅವ್ರ ಅನುಯಾಯಿಗಳ ಹತ್ರ. ಸರ್, ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂದ್ರೆ ಯಾವ ಥರ ನಿಮ್ಮ ಮನಸ್ಸಿಗೆ ಯಾವ ಥರ ಚೇಂಜ್ ಮಾಡ್ಬೋದು? ನಮ್ಮದು ಭಾರತ ದೇಶ ಉಳಿಬೇಕು, ಈ ಥರ ಒಂದು ಬೆಟ್ಟ ಗುಡ್ಡಗಳು ಹಾಳು ಮಾಡಬಾರ್ದು. ಯಾಕಂದ್ರೆ ಒಂದು ಎಕೋ ಫ್ರೆಂಡ್ಲಿ ಒಂದು ಪರಿಸರ ಪ್ರಕೃತಿ, ನಮ್ಮ ದೇಶ ಬಂದು ಒಂದು ಕಲ್ಚರಿಗೆ ಫೇಮಸ್ಸು. ಒಂದು ಕಲ್ಚರ್ ಇರ್ಬೋದು, ನೇಚರ್ ಇರ್ಬೋದು, ಹೆರಿಟೇಜ್ ಇರ್ಬೋದು. ಇತ್ತೀಚೆಗೆ ಸ್ವಾತಂತ್ರ್ಯ ಯಾವಾಗ ರಾಜಕೀಯ ಎಂಟ್ರಿ ಕೊಡ್ತು, ನಮ್ಮ ದೇಶ ಪಾತಾಳಕ್ಕೆ ಹೋಯ್ತು, ಅದು ಪ್ರತಿಯೊಬ್ಬರಿಗೂ ಗೊತ್ತು ಇರೋದು ವಿಚಾರ. ಮತ್ತೆ ಚೇಂಜ್ ಆಗಬೇಕು ಅಂದರೆ ಅದಕ್ಕೆ ಇಡೀ ವಿಶ್ವದಲ್ಲಿ ನಮ್ಮದು ಒಂದು 60 to 70% ಯೂತೇ ಇರೋದು. ಇಡೀ ವರ್ಲ್ಡ್ ತೊಗೊಂಡ್ರೆ 50 to 60% ಇಡೀ ವರ್ಲ್ಡಲ್ಲೇ ನಂಬರ್ 1 ಯೂತ್ಸು. ಯಾವ ಥರ ಪ್ರಿಕಾಷನ್ ತೊಗೊಂಡ್ರೆ ನಮ್ಮ ದೇಶ ಮತ್ತೆ ಇದಾಗುತ್ತೆ, ಹಿಂದಿನ ಇದಕ್ಕೆ ಬರುತ್ತೆ, ಇಡೀ ವರ್ಲ್ಡಲ್ಲಿ ಒಂದು ನಂಬರ್ 1 ಸ್ಥಾನಕ್ಕೆ ಬರುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಈ ಒಂದು ಪರಿಸರ ಪ್ರೇಮಿಗಳು ಪರಿಸರದ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಬೇರೆದ ಬಗ್ಗೆ ಅಲ್ಲ, ಪರಿಸರದ ಬಗ್ಗೆ ಆದರೆ ಅವರೇ ಕೂತು ಒಂದು 10 ನಿಮಿಷ ಅವರು ಯೋಚನೆ ಮಾಡಿದರೆ ಅವರಿಗೆ ಅನಿಸುತ್ತೆ ಇವಾಗ ಏನು ಯಾವ ಮಟ್ಟಕ್ಕೆ ಬಂದಿದೆ. ಇವರು ಹುಟ್ಟಕ್ಕಿಂತ ಮುಂಚೆ ಇವರು ಅಪ್ಪ ಅಮ್ಮನ ಕಾಲದಲ್ಲಿ ಯಾವ ಥರ ಇತ್ತು ಪರಿಸರ, ಯಾವ ಮಟ್ಟಕ್ಕಿದೆ, ಇನ್ನೊಂದು ಸ್ವಲ್ಪ ವರ್ಷ ಕಳೆದ ಮೇಲೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಒಂದು 10 ನಿಮಿಷ ಕೂತ್ಕೊಂಡು ಪ್ರತಿಯೊಬ್ಬರು ಯೋಚನೆ ಮಾಡಿದರೆ ಅದೆಲ್ಲ ಸರಿ ಮಾಡೋವಂಥದ್ದು ಎಲ್ಲರಿಗೂ ಇರುತ್ತೆ. ಆ ಥರದ್ದು ಯೋಚನೆ ಇರುತ್ತೆ, ಎಲ್ಲ ಒಂದು ಸರಿ ಒಂದು ಯೋಚನೆ ಇರುತ್ತೆ. ಓಕೆ, ಅದೇ ರೀತಿ ಶಶಿ ಸರ್ ಒಂದು ಮೂಕ್ರಿ ಗುಡ್ಡ ಅವ್ರಿಗೊಂದು ಗಿಫ್ಟು ಸಿಕ್ಕಿದೆ, ಪಾಪ 12 ಕೇಸ್ ಸಿಕ್ಕಿದೆ. ಅದೇ ಅವರಿಗೆ ಒಂದು ಕೊಟ್ಟಿರೋ ಗಿಫ್ಟ್, ಯಾವುದೋ ಒಂದು ಶೀಲ್ಡ್ ಅಲ್ಲ. ಮುಂದಿನ ದಿನಗಳಲ್ಲಿ ಶಶಿ ಸರ್ ನಮ್ಮ ಜೊತೆ ಮೈ ನೇಚರ್ ಇಂಡಿಯಾ ಕೈ ಜೋಡಿಸ್ತೇನೆ ಅಂತ ಹೇಳಿದ್ದಾರೆ, ಒಂದು ಹೊಸ ಪ್ರಕೃತಿ ಭಾರತ ಕಟ್ಟೋಣ ಅಂತ. ಅದೇ ರೀತಿ ನಮ್ಮದು ಒಂದು ವರ್ಲ್ಡ್ ವೈಡ್ ಮೈ ನೇಚರ್ ಇಂಡಿಯಾ ಅಂತ ಒಂದು ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಥರ ಒಂದು ಸಾವಿರಾರು ಒಂದು ದೇಶ ಪ್ರೇಮಿಗಳು ಇಟ್ಕೊಂಡು ನಮ್ಮದು ಒಂದು ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ದೇಶ ಭಕ್ತರೇ ಅಂತ ಹೇಳ್ಬೋದು. ಯಾಕೆಂದರೆ ಇವ್ರದ್ದು ಜೀವನೇ ಒಂದು ಪಣಕ್ಕೆ ಇಟ್ಬಿಟ್ಟು ಒಂದು ಬೆಟ್ಟ ಗುಡ್ಡ, ಯಾವುದೇ ಒಂದು ಹಣಕ್ಕೆ 1 ರೂಪಾಯಿಗೆ ಆಸೆ ಒಂದು ಬೆಟ್ಟ ಗುಡ್ಡ ಉಳಿಸಿರ್ತಾರೆ. ಇಂಥವ್ರು ಇರೋದ್ರಿಂದಲೇ ನಮಗೆ ಇವಾಗ ಟೈಮಿಗೆ ಒಂದು ಮಳೆಗೆ ಬೆಳೆ ಆಗ್ತಾ ಇದೆ. ಪ್ರತಿಯೊಬ್ಬರೊಂದು ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಡ್ಬೋದು. ನೀವೇ ಯೋಚನೆ ಮಾಡಬೇಕು ಸಮಾಜಘಾತಕಗಳು ಯಾರು ಅಂತ ಹೇಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕೈ ಜೋಡಿಸೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತು.